ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರೀಂ. ಕನ್ನಡದ ನಮ್ಮ ನಾಡಿನ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಜನಮನಕ್ಕೆ ತಲುಪಿಸುವ ನಿಟ್ಟಿನಲ್ಲಿ 5 ದಶಕಗಳಿಗಿಂತ ಹೆಚ್ಚಿನ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ರಾಷ್ಟ್ರೋತ್ಥಾನ ಸಾಹಿತ್ಯ ಇದರ ವತಿಯಿಂದ 2024ರ ಕನ್ನಡದ ಪುಸ್ತಕದ ಹಬ್ಬ ಎಂಬ ಶೀರ್ಷಿಕೆಯಲ್ಲಿ ಡಿಸೆಂಬರ್ 31ರವರೆಗೂ ಕೂಡ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದಂತಹವರು ನಾಡೋಜ ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ತಂದುಕೊಟ್ಟಂತಹವರು ಹಿರಿಯರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಅವರನ್ನು ನೆನಪು ಮಾಡಿಕೊಂಡು ಇದೇ ವೇದಿಕೆಯಲ್ಲಿ ಇಷ್ಟು ಹೊತ್ತು ಮಾತನಾಡಿದಂತಹವರು ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡದ ಬಗೆಗಿನ ಅಭಿಮಾನ ತಾವು ಅಧಿಕಾರದಲ್ಲಿ ಇದ್ದ ಕಾಲದಿಂದಲೂ ಕೂಡ ನಡೆಸ್ಕೊಂಡು ಬಂದಂತಹವರು ಮಹೇಶ್ ಜೋಶಿಯವರು. ಅವರು ಕೂಡ ನಾಡೋಜ. ಸಾಫ್ಟ್ವೇರ್ ಕಂಪನಿಯನ್ನು ಪ್ರಾರಂಭಿಸಿ ಈಗ ತಾನೇ ನಿಮಗೆ ChatGPT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕ್ಲೌಡ್ ಕಂಪ್ಯೂಟಿಂಗು ಎಲ್ಲವನ್ನು ಹೇಳ್ತಾ ಈ ಒಂದು ಯುಗದಲ್ಲಿ ನಮ್ಮ ಸಾಹಿತ್ಯ, ನಮ್ಮ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಬರವಣಿಗೆ, ಅದರ ದಿಕ್ಕು ದಿಶೆಗಳ ಬಗ್ಗೆ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಕೊಟ್ಟಂಥವರು ಚಾಣಕ್ಯ ವಿಶ್ವವಿದ್ಯಾನಿಲಯವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪ್ರೀತಿಯ MP ಕುಮಾರ್ ಅವರೇ. ಅಷ್ಟೇ ಮುಖ್ಯವಾಗಿ ಕಾರ್ಯಕ್ರಮದ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳೇ, ಹಬ್ಬವನ್ನು ಆಚರಿಸಿ ಬಂದಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ಮಾಧ್ಯಮ ಸ್ನೇಹಿತರೆ. ಡಿಸೆಂಬರ್ 31ರವರೆಗೂ ಕೂಡ ಈ ಕಾರ್ಯಕ್ರಮ ಇರೋದರಿಂದ ಯಾರೂ ಕೂಡ ತರಾತುರಿಯಲ್ಲಿ ಇಲ್ಲ. ಕನ್ನಡದ ಪುಸ್ತಕಗಳನ್ನು ನೋಡುವ, ಅವುಗಳನ್ನು ಮುಟ್ಟಿ ಆಸ್ವಾದಿಸ್ತಕ್ಕಂತಹದ್ದು ಅಂದರೆ ಮನಸ್ಸಿನಲ್ಲಿ ಆ ಕೆಲಸ ನಾವು ನಿತ್ಯ ನಿರಂತರ ಮಾಡೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕುಮಾರ್ ಅವರು ಹೇಳಿದ ಹಾಗೆ ಜಗತ್ತು ನಾಗಾಲೋಟದಲ್ಲಿ ಓಡ್ತಾ ಇದೆ. ಪ್ರೈವೇಟೈಸೇಷನ್ನು, ಗ್ಲೋಬಲೈಸೇಷನ್ ಯುಗ ಮತ್ತು ಲಿಬರಲೈಸೇಷನ್ ಯುಗದಲ್ಲಿ ಸಿಲುಕಿರ್ತಕ್ಕಂಥ ನಾವುಗಳು, ನಮ್ಮ ಆರ್ಷೇಯ ಮುನಿಗಳು ಬಹಳ ವರ್ಷಗಳ ಹಿಂದೆಯೇ ಹೇಳಿದ ಹಾಗೆ ಅಯಂ ನಿಜಃ ಪರೋವೇತ್ತಿ ಗಣನ ಲಘುಚೇತಸ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಈ ಮಾತುಗಳನ್ನು ಇವತ್ತು ಹೇಳಿದ್ದಲ್ಲ, ಈ 3 ಇಸಮ್ ಹೇಳಿದ್ವಲ್ಲ, ಗ್ಲೋಬಲೈಸೇಷನ್, ಇನ್ನು ಉಳಿದವೆರಡು ಈಗ ಕುರಿತು ಹೇಳಿದ ಮಾತುಗಳಲ್ಲ. ಇವೆಲ್ಲವೂ ವಾಸ್ತವ್ಯಕ್ಕೆ ಬರೋದಕ್ಕೂ ಮುಂಚೆನೇ, ವಾಸ್ತವದಲ್ಲಿ ಬರೋದಕ್ಕೂ ಪೂರ್ವದಲ್ಲೇ ಹೇಳಿದಂಥ ಮಾತುಗಳು. ಇಂತಹದೊಂದು ಮನೋಭೂಮಿಕೆಯನ್ನು, ವಿಶ್ವ ಭ್ರಾತೃತ್ವದ ವಿಶಾಲ ಹೃದಯವನ್ನು ಒತ್ತಂತಹವರು ನಾವುಗಳು. ಆದರೆ ನಮ್ಮ ನೆಲಕ್ಕೆ ಒಂದು ಶಕ್ತಿ ಉಂಟು, ಒಂದು ಭಕ್ತಿ ಉಂಟು, ಒಂದು ಜ್ಞಾನ ಉಂಟು. ಇದನ್ನು ಬಿಟ್ಟು ನಾವು ಮರೆತದ್ದೇ ಆದರೆ ಬಹುಶಃ ನಮ್ಮ ತನವನ್ನು ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಈ ಒಂದು ಕಾರಣಕ್ಕೋಸ್ಕರ ನಾವು ಇವತ್ತು ರಾಷ್ಟ್ರೋತ್ಥಾನ ಸಾಹಿತ್ಯವನ್ನು ನಾಡಿನೆಲ್ಲೆಡೆ ಪಸರಿಸ್ತಕ್ಕಂಥ ಕೆಲಸವನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಇದರಿಂದ ಉಪಕೃತರಾದಂಥವರು ಕನ್ನಡದ ಬಹುಮಂದಿ. ಈ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಮ್ಮ ಈ ಪುಸ್ತಕದ ಹಬ್ಬಕ್ಕೆ ಶ್ರೀಮಠ ಆದಿಚುಂಚನಗಿರಿಯ ಮುಖಾಂತರ ನಾವು ಶುಭವನ್ನು ಹಾರೈಸೋದ್ರ ಜೊತೆಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಬಹುವಾಗಿ ಶ್ರಮಿಸಿದಂತಹವರು ಸಾಹಿತಿಗಳು.
ನನಗೊಂದು ಭಾಷೆ ಇದೆ, ಆ ಭಾಷೆಯಲ್ಲಿ ಬರೆದದ್ದೆಲ್ಲವನ್ನು ಕೂಡ ಸಾಹಿತ್ಯ ಅಂತ ಹೇಳಲಿಕ್ಕೆ ಖಂಡಿತ ಬರೋದಿಲ್ಲ. ನನ್ನ ಹಿತವನ್ನು ಮತ್ತು ಸಮಾಜದ ಹಿತವನ್ನು ಯಾವುದು ಕಾಪಾಡುತ್ತೋ ಅದು ಸಾಹಿತ್ಯ. ಉದಾಹರಣೆಗೆ ರಾಷ್ಟ್ರೋತ್ಥಾನದ ಹೆಸರನ್ನ ನೋಡಿದ್ರೇ ಎಷ್ಟೋ ಖುಷಿ ಆಗುತ್ತೆ. ಒಂದೊಂದು ಕ್ಷೇತ್ರಕ್ಕೆ ಹೋಲಿಕೆ ಮಾಡಿಕೊಂಡದ್ದೇ ಆದರೆ ರಾಷ್ಟ್ರೋತ್ಥಾನ ಒಂದೊಂದು ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಭೌಗೋಳಿಕವಾಗಿ ನೋಡಿದ್ದೇ ನಮ್ಮ ರಾಷ್ಟ್ರ ಭೌಗೋಳಿಕವಾಗಿ ಉತ್ಥಾನ ಹೊಂದಬೇಕು, ಮೇಲೆ ಏಳಬೇಕು. ದೇಶದ ಭೌಗೋಳಿಕವಾಗಿರ್ತಕ್ಕಂಥ ಪ್ರಜ್ಞೆ ಮೇಲಕ್ಕೆ ಹೇಳಬೇಕು ಅಂತಂದರೆ ವ್ಯಕ್ತಿಯ ಮನಸ್ಸು ಮೇಲಕ್ಕೆ ಹೇಳಬೇಕಾಗತ್ತೆ. ಮನಸ್ಸು ಮೇಲಕ್ಕೆ ಹೇಳಬೇಕು ಅಂತಂದರೆ ಬುದ್ಧಿ ಮೇಲೆದ್ದು ಬೆಳಗಬೇಕಾಗತ್ತೆ. ಬುದ್ಧಿ ಬೆಳಗಬೇಕು ಅಂತಂದರೆ ಚಂದ್ರ ಬೆಳಗ್ದಂಗೆ ಸೂರ್ಯನ ಪ್ರಕಾಶ ಬೇಕಾಗುತ್ತೆ, ಆತ್ಮನ ಸಂಸರ್ಗ ಬೇಕಾಗುತ್ತೆ. ಇವೆಲ್ಲವೂ ಕೂಡ ಆದರೆ ಮಾತ್ರ ಹೊರಗಿನ ರಾಷ್ಟ್ರವೂ ಕೂಡ ಉದ್ಧಾರ ಆಗುತ್ತೆ. ಇನ್ನೊಂದು ಅರ್ಥದಲ್ಲಿರ್ತಕ್ಕಂಥ ನಮ್ಮ ಸಮಷ್ಟಿ ಪ್ರಜ್ಞೆಯೂ ಕೂಡ ರಾಷ್ಟ್ರವೇ, ಅದರ ಉತ್ಥಾನವೂ ಕೂಡ ಆಗುತ್ತೆ. ಸಾಹಿತ್ಯದಿಂದ ಆಗಬಹುದಾಗಿರ್ತಕ್ಕಂಥ ಆತ್ಯಂತಿಕ ಉದ್ದೇಶ ನಮ್ಮ ಒಳಗಿನ ಪ್ರಜ್ಞೆ ಮೇಲಕ್ಕೆ ಇರ್ತಕ್ಕಂಥದ್ದು. ಈಗ ತಾನೇ ಇಂಗ್ಲೀಷ್ ಬಗೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಹೇಳಿದರು. ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತಲ್ಲ, ನಾನು ಅದಕ್ಕೆ ತಮಾಷೆ ಮಾಡ್ತಾ ಇದ್ದೆ. ಅವರಿಗೆ ಯಾರಾದರೂ ಯುವಕರು, ಸರ್ ನೀವು ಅಷ್ಟೆಲ್ಲ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಬಿಟ್ಟು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅಷ್ಟೆಲ್ಲ ದೊಡ್ಡ ಕೆಲಸ ಮಾಡಿ ಈಗ ಇಂಗ್ಲೀಷ್ ಬಗ್ಗೆ ಹಿಂಗೆ ಹೇಳಿದರೆ ಹೇಗೆ ಸಾರ್ ಅಂತ ಹೇಳಿದರೆ ಏನು ಹೇಳ್ಬೋದು ಅಂತ ಕೇಳಿದೆ. ಅವರು ಇಂಗ್ಲೀಷ್ ಬೇಡ ಅಂತ ಹೇಳಲಿಲ್ಲ, ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳಲಿಲ್ಲ. ಆದರೆ ಇಂಗ್ಲೀಷಿನ ವ್ಯಾಮೋಹಕ್ಕೆ ಸಿಗಾಕ್ಕೊಂಡು ಮನೆಯ ಅಮ್ಮನನ್ನು ಮರಿಬೇಡಿ ಅಂತ ಅಷ್ಟೇ ಹೇಳಿತ್ತು. ಹೋಟೆಲ್ ಊಟ ತಿನ್ನೋಕ್ಕೆ ಹೋಗಿ ಅಮ್ಮನ ಕೈ ತುತ್ತನ್ನು ಮರ್ತದ್ದಾದರೆ ಏನಾಗ್ಬೋದು? ಈ ವಿಚಾರದಲ್ಲಿ ಐನ್ಸ್ಟೈನ್ ಒಂದು ಕಡೆ ಒಂದು ಮಾತನ್ನು ಹೇಳಿದ. ಆತ್ಯಂತಿಕವಾಗಿರ್ತಕ್ಕಂತಹದ್ದು ಯಾವುದೇ ಉದ್ದೇಶ, ಕರ್ಮವನ್ನು ಮಾಡ್ತೇವೋ, ಭಕ್ತಿಯನ್ನು ಮಾಡ್ತೇವೋ, ಜ್ಞಾನವನ್ನು ಮಾಡ್ತೇವೋ, ಇಲ್ಲ ಪುಸ್ತಕಗಳನ್ನು ಯಾವುದನ್ನೇ ಓದ್ತೇವೋ, ಅಂತಿಮದಲ್ಲಿ ನಮ್ಮ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಯಾವುದು ಎತ್ತರತನವನ್ನು ತಂದು ಕೊಡ್ತೋ ಅದು ಉತ್ತಮವಾಗಿರ್ತಕ್ಕಂಥದ್ದು ಅಂತ. ಐನ್ಸ್ಟೈನ್ ಹೇಳಿದ ಮಾತೇನು? ಅವ ಹೇಳಿದ, ನೋ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಫ್ರಮ್ ದ ಸೇಮ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ವೆನ್ ದಟ್ ವಾಸ್ ಕ್ರಿಯೇಟೆಡ್. ಬಹುಶಃ ಅರ್ಥ ಆಗುತ್ತೆ, ಸರಳವಾದ ಭಾಷೆಯಲ್ಲಿದೆ. ನೋ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಫ್ರಮ್ ದ ಸೇಮ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್ ವೆನ್ ದಟ್ ವಾಸ್ ಕ್ರಿಯೇಟೆಡ್. ವೆನ್ ಇಟ್ ಕಮ್ಸ್ ಟು ದ ಕಾನ್ಸಿಯಸ್ನೆಸ್, ಪ್ರಜ್ಞೆ ವಿಚಾರಕ್ಕೆ ಬಂದರೆ ನಾವು ಅದರಲ್ಲಿ ಕೂಡ ಹಿಂದೂಗಳು. ನಮ್ಮ ದೇಶದ ಒಂದು ಪ್ರಜ್ಞೆ ಹೇಗಿದೆ ಅಂತಂದರೆ, ಅಣುವಿನಲ್ಲಿಯೂ ಕೂಡ, ತೃಣದಲ್ಲಿಯೂ ಕೂಡ, ಕಾಷ್ಟದಲ್ಲಿಯೂ ಕೂಡ ಮಹತ್ತಾದದ್ದನ್ನೇ ಕಂಡಂತಹವರು. ಅಂದರೆ ಕಲ್ಲು ಅದು ಕೇವಲ ಜಡ ಅಲ್ಲ, ಜಡದಲ್ಲಿ ಒಂದು ಚೇತನ ಇದೆ, ಆದರೆ ವ್ಯಕ್ತ ಆಗುವ ಮಟ್ಟಕ್ಕೆ ಅದಿನ್ನೂ ಅರಳಿಲ್ಲ. ಆ ಒಂದು ಪ್ರಜ್ಞೆ ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ, ಮೂರ್ತ ರೂಪಕ್ಕೆ ತಾಳಬೇಕು ಅಂತಂದರೆ ಒಂದು ಹಂತಕ್ಕೆ ಬರಬೇಕಾಗತ್ತೆ. ಅದನ್ನು ವ್ಯಕ್ತಿ ಹೇಳಿದ ವಿಜ್ಞಾನಿ, ಯಾವುದೋ ಒಂದು ಪ್ರಜ್ಞೆಯ ಹಂತದಲ್ಲಿ ಸೃಷ್ಟಿಯಾದ ಸಮಸ್ಯೆಗಳು ನಮ್ಮ ಬದುಕಿನಲ್ಲಿ, ಆ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ ಅದೇ ಹಂತದ ಪ್ರಜ್ಞೆಯಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಏನು ಮಾಡಬೇಕು? ಯು ಹ್ಯಾವ್ ಟು ರೈಸ್ ದ ಲೆವೆಲ್ ಆಫ್ ಯುವರ್ ಕಾನ್ಸಿಯಸ್ನೆಸ್. ಅದು ನಾವು ಹೇಳಿದ್ದು, ನೋ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಫ್ರಮ್ ದ ಸೇಮ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್. ಯಾವಾಗ? ವೆನ್ ದಟ್ ವಾಸ್ ಕ್ರಿಯೇಟೆಡ್. ಈಗ ಆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಂದರೆ ವಿ ಶುಡ್ ಎಲಿವೇಟ್, ವಿ ಶುಡ್ ರೈಸ್ ಅವರ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್. ಆ ಒಂದು ಪ್ರಜ್ಞೆಯನ್ನು ಎತ್ತರಿಸ್ಕೊಳ್ತಕ್ಕಂಥ ಹಲವಾರು ಮಾಧ್ಯಮಗಳಲ್ಲಿ, ಹಲವಾರು ವಿಧಾನಗಳಲ್ಲಿ ಪುಸ್ತಕವನ್ನು, ಸರಿಯಾದ ವ್ಯಕ್ತಿ ಬರೆದಂತಹ ಸಾಹಿತ್ಯವನ್ನು ಓದೋದ್ರಿಂದ ಸಿಗುತ್ತೆ ಹೊರತು, ಸಾಹಿತ್ಯ ಎಂಬ ಹೆಸರಿನಲ್ಲಿ ಬರೆದಂತೆ ಅದೆಲ್ಲವನ್ನು ಕೂಡ ಓದದ್ದೇ ಆದರೆ ಮತ್ತಷ್ಟು ನಮ್ಮ ಪ್ರಜ್ಞೆ ಕೆಳಗಡೆಗೆ ಕುಸಿಯುತ್ತೆ ಹೊರತು ಆಗೋದು. ನಮ್ಮ ಗುರುಗಳು ಯಾವಾಗಲೂ ಹೇಳರು, ಅದು ಜನಜನಿತವಾಗಿರ್ತಕ್ಕಂಥದ್ದು. ಕೆಲವು ಪುಸ್ತಕಗಳನ್ನು ಓದಬೇಕಾದ್ರೆ ಕೈ ತೊಳ್ಕೊಂಡು ಓದಬೇಕು ಅಂತ, ಹೌದಾ? ಈಗ ಉದಾಹರಣೆಗೆ ಇಲ್ಲಿ ಪಂಚದಶಿ ಪುಸ್ತಕ ಇದೆ, ಹಾಗೆ ಬರ್ತಾ ಎತ್ಕೊಂಡು ಬಂದು ಅದು ಬಿಲ್ ಕೊಟ್ರೇನೋ ಗೊತ್ತಿಲ್ಲ, ನಮ್ಮ ಹುಡುಗನಿಗೆ ಹೇಳಿದ್ದೆ ಕೊಡಲಿ ಅಂತ. ಇನ್ನೊಂದು ಕಂಬಾರವರ ಸಾಹಿತ್ಯದ ನೆಲೆ ಬೆಲೆ ಅಂತ ಒಂದು ಪುಸ್ತಕ ಇದೆ. ಈ ರೀತಿಯಾಗಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಓದಬೇಕಾದ್ರೆ, ಹಲವಾರು ಇಲ್ಲಿರ್ತಕ್ಕಂಥ ಪುಸ್ತಕಗಳೆಲ್ಲ ಹಾಗೆ ಇದ್ದಾವೆ, ಕೈ ತೊಳ್ಕೊಂಡು ಮನಸ್ಸನ್ನು ತೊಳ್ಕೊಂಡು ನೀಟಾಗಿ ಓದಬೇಕಂತೆ. ಇನ್ನು ಕೆಲವು ಪುಸ್ತಕಗಳಿದಾವಂತೆ, ಆ ಪುಸ್ತಕಗಳನ್ನ ಓದಿದ ಮೇಲೆ ಕೈ ಮನಸ್ಸು ಅಲ್ಲೂ ಕೂಡ ತೊಳ್ಕೊಳ್ಬೇಕಂತೆ. ಯಾಕೆ? ಕೆಲವೊಂದನ್ನು ಮುಟ್ಟೋದಕ್ಕೂ ಮುಂಚೆ ಕೈ ತೊಳ್ಕೊಳ್ಬೇಕು, ಇನ್ನು ಕೆಲವನ್ನು ಮುಟ್ಟಿದ ಮೇಲೆ ಮತ್ತು ಓದಿದ ಮೇಲೆ ಕೈ ಮತ್ತು ಮನಸ್ಸನ್ನು ತೊಳ್ಕೊಳ್ಬೇಕಂತ. ಯಾಕಂದ್ರೆ ನಮ್ಮ ಮನಸ್ಸನ್ನು ಹಾಳು ಮಾಡಿಬಿಡ್ತವೆ ಅಂತ.
ಈ ದೃಷ್ಟಿಯಿಂದ ಯಾವ್ಯಾವ ಸಾಹಿತಿಗಳು ಅವರ ಪ್ರಜ್ಞೆಯನ್ನು ಮೇಲ್ಸ್ತರಕ್ಕೆ ಏರಿಸಿಕೊಂಡು ಸಮಾಜದ ಪ್ರಜ್ಞೆಯನ್ನು ಮತ್ತು ವ್ಯಕ್ತಿಗಳ ಪ್ರಜ್ಞೆಯನ್ನು ಏರಿಸುವಂಥ ಸಾಹಿತ್ಯವನ್ನು ಕೊಟ್ಟಿದ್ದರೋ ಅಂತಹ ಸಾಹಿತ್ಯಗಳನ್ನು ಕೃತಿಗಳನ್ನು ನಾವು ಓದಿದ್ದೇ ಆದರೆ, ಒಳ್ಳೆಯ ಆಹಾರವನ್ನು ತಾಯಿ ಮಾಡಿಕೊಟ್ಟದ್ದನ್ನು ತಿಂದದ್ದೇ ಆದರೆ ದೇಹ ದಷ್ಟಪುಷ್ಟವಾಗಿ ಅಷ್ಟೇ ಅಲ್ಲ, ಆರೋಗ್ಯಪೂರ್ವಕವಾಗಿ ಕೂಡ ಬೆಳೆಯುವ ರೀತಿಯಲ್ಲಿ ಒಳ್ಳೆಯ ಸಾಹಿತಿ ಕವಿಗಳು ಬರೆದಂಥ ಪುಸ್ತಕಗಳನ್ನು ಸಾಹಿತ್ಯವನ್ನು ಓದಿದ್ದೇ ಆದರೆ, ದೇಹವನ್ನು ಅನ್ನ ತಿನ್ನೋದ್ರಿಂದ ಬೆಳೆದದ್ದೇ ಆದರೆ, ಸಾಹಿತ್ಯವನ್ನು ಓದೋದ್ರಿಂದ ನಮ್ಮ ಮನಸ್ಸು ಮತ್ತು ಬುದ್ಧಿ ಬೆಳೆಯುತ್ತೆ. ಅದಕ್ಕೋಸ್ಕರ ಇಂತಹ ಪುಸ್ತಕದ ಹಬ್ಬ ಬಹು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಶೆಲ್ಲಿ ಒಂದು ಮಾತನ್ನು ಹೇಳೋದನ್ನು ಕೇಳಿಸ್ಕೊಂಡಿದ್ರಿ. ದೀಸ್ ಪೊಯೆಟ್ಸ್ ಆರ್ ಪ್ರಮಲ್ಗೇಟರ್ಸ್ ಆಫ್ ಲಾ ಅಂತ ಕೇಳಿದ್ದೀರಾ? ಪೊಯೆಟ್ಸ್ ಆರ್ ಯಾರು? ಸಾಹಿತಿಗಳು, ಕವಿಗಳು. ಪ್ರಮಲ್ಗೇಟರ್ಸ್ ಆಫ್ ಲಾ, ಹೇಗೆ ಅಕ್ಲೈಮೇಡ್ ಪ್ರಮಲ್ಗೇಟರ್ಸ್ ಆಫ್ ಲಾ ಅಂತ ಒಂದು ಮಾತನ್ನು ಹೇಳ್ತಾನೆ. ಯಾಕೆ ಅಂತಂದರೆ, ಇಫ್ ಲೆಜಿಸ್ಲೇಟರ್ಸ್ ಯಾರು? ಲಾ ಮೇಕರ್ಸು. ಯಾರು? ರಾಜಕಾರಣಿಗಳು, MLAಗಳು ಅಥವಾ MP ಗಳು. ಇಫ್ ದೀಸ್ ಲೆಜಿಸ್ಲೇಟರ್ಸ್ ಆರ್ ಗೋಯಿಂಗ್ ಟು ಡೆವಲಪ್ ದ ನೇಷನ್ ಆರ್ ದ ಸೊಸೈಟಿ ಥ್ರೂ ದ ಲೆಜಿಸ್ಲೇಷನ್ಸ್ ಆನ್ ದ ಫ್ಲೋರ್ಸ್ ಆಫ್ ದ ಅಸೆಂಬ್ಲಿ ಆರ್ ದ ಪಾರ್ಲಿಮೆಂಟ್, ಯಾವುದ್ರ ಮುಖಾಂತರ? ಶಾಸನಗಳನ್ನು ಶಾಸನ ಸಭೆಗಳಲ್ಲಿ ಮಾಡೋದ್ರ ಮುಖಾಂತರ ಸಮಾಜದ ಅಭಿವೃದ್ಧಿಯನ್ನು ಮಾಡ್ತಾರೆ. ಬಟ್ ದೀಸ್ ಲಿಟ್ರರಿ ಲೂಮಿನರೀಸ್, ಪೊಯೆಟ್ಸ್, ಆರ್ ಗೋಯಿಂಗ್ ಟು ಸೆಟ್ರೇಟ್ ದ ಸೋಷಿಯಲ್ ಈವಿಲ್ಸ್ ಥ್ರೂ ದೇರ್ ಲಿಟ್ರೇಚರ್ಸ್ ಅಂತ. ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯಾಗಿ ತಮ್ಮ ಬರವಣಿಗೆ ಮುಖಾಂತರ ಅವರು ಕಾನೂನುಗಳನ್ನು ಶಾಸನ ಸಭೆಗಳಲ್ಲಿ ಮಾಡೋದ್ರ ಮುಖಾಂತರ ಭೌತಿಕ ಅಭಿವೃದ್ಧಿಯನ್ನು ಅವರು ಮಾಡಿದ್ದೇ ಆದರೆ, ಸಾಹಿತಿಗಳು ಮತ್ತು ಕವಿಗಳು ತಮ್ಮ ಜ್ಞಾನದಿಂದ ಬರೆದಂಥ ಸಾಹಿತ್ಯದ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕೆಡುಕುಗಳನ್ನು, ಉಳುಕುಗಳನ್ನು ತೊಡೆದು ಸಮಾಜವನ್ನು ಸರಿದಾರಿಯಿಂದ ತೆಗೆದುಕೊಂಡು ಹೋಗ್ತಾರಂತೆ. ಅಂತಹ ಶಕ್ತಿ ಕವಿಗಳಿಗಿರ್ತದೆ. ಅಂತಹ ಕವಿಯಿಂದ ಬರೆದಂಥ ಸಾಹಿತ್ಯಕ್ಕೆ ಬರ್ತದೆ. ಅಂತಹ ಸಾಹಿತ್ಯವನ್ನು ಪ್ರಚುರ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಷ್ಟ್ರೋತ್ಥಾನ ಸಂಸ್ಥೆಗೆ ಇಡೀ ನಮ್ಮ ನಾಡು ಧನ್ಯವಾಗಿರಬೇಕು, ಋಣಿಯಾಗಿರಬೇಕು ಅಂತ ನಾವು ಖಂಡಿತ ಅದು ಭಾವಿಸ್ತೇವೆ. ಕವಿ ಕುವೆಂಪು ಅವರ ಬಗೆಗೆ ನಮ್ಮ ಮಹೇಶ್ ಜೋಶಿ ಅವರು ಹೇಳ್ತಾ ಇದ್ರು. ಅವರು ಕವಿ ಕುವೆಂಪು ಅವ್ರ ಬಗೆಗೆ ಹೇಳಿದರು, ತುಂಬ ಚೆನ್ನಾಗಿ ಹೇಳಿದರು. ಕೊಳಲು ಯಾವುದಕ್ಕೆ ಹೆಸರು? ನಿನಾದಕ್ಕೆ, ಶಬ್ದಕ್ಕೆ. ಯಾವುದೇ ಒಂದು ಮಾಡಬೇಕಂದ್ರೆ ಕರಿಬೇಕಾದ್ರೂ ಕೂಡ ಶಬ್ದ ಬರಬೇಕಲ್ಲ. ಅಲ್ಲಿಂದ ಪ್ರಾರಂಭವಾದಂಥ ಕನ್ನಡಮ್ಮನ ಜಾತ್ರೆ ಎಲ್ಲಿಗೆ ಮುಟ್ಟಿತು ಅಂತ ಕಂಬಾರವ್ರಿಗೂ ಮುಟ್ಟಿದ ವಿಚಾರವನ್ನು ಅವರು ಹೇಳ್ತಾ ಇದ್ರು. ನಮ್ಮ ಭಾಷೆ ಶ್ರೇಷ್ಠ ಅಂತಕ್ಕಂಥದ್ದು ಯಾಕೆ? ಇಂಗ್ಲೀಷ್ ಭಾಷೆ ಬೇಡ ಅಂತಲ್ಲ, ಇನ್ನೊಂದು ಭಾಷೆ ಬೇಡ ಅಂತಲ್ಲ, ನಮ್ಮ ಕುಮಾರ್ ಅವರು ಹೇಳಿತ್ತು. ಈ ವಿಲಿಯಂ ಬ್ಲೇಕ್ ಅಂತ ಒಬ್ಬ ಕನ್ನಡದ ಕವಿ ಅಲ್ಲ, ಯಾರು? ಆಂಗ್ಲ ಕವಿ, ಒಂದು ಕಡೆ ಬರೆದದ್ದನ್ನು ಕವಿ ಕುವೆಂಪು ಅವರು ಎಲ್ಲ ಒಂದು ಕಡೆ ಭಾಷಾಂತರ ಮಾಡಿದ್ದಾರೆ. ಹಲವಾರು ಭಾಷಾಂತರ ಮಾಡಿದ್ದಾರೆ. ಒಂದು 4 ಲೈನ್ಗಳನ್ನ ತೆಗೆದುಕೊಳ್ಳೋದಾದರೆ ಇಂಗ್ಲೀಷನ್ನು ಓದಿದ್ದಕ್ಕೂ ಕನ್ನಡನ ಕೇಳಿಸ್ಕೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೆ ಅವರು ಒಂದು ಕವಿಯ 4 ಲೈನ್ಗಳು ನೋಡಿ. ಐ ವಾಂಟ್ ಟು ಸಿ ದ ಹೋಲ್ ಯೂನಿವರ್ಸ್ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್. ಯಾರ್ದಿದು? ವಿಲಿಯಂ ಬ್ಲೇಕ್ದು. ಐ ವಾಂಟ್ ಟು ಸಿ ದ ಯೂನಿವರ್ಸ್ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್ ಆ್ಯಂಡ್ ದ ಹೆವನ್ ಇನ್ ಎ ಫಾರೆಸ್ಟ್ ಫ್ಲವರ್. ಐ ವಾಂಟ್ ಟು ಹೋಲ್ಡ್ ಇನ್ಫೈನೈಟ್ ಆನ್ ಮೈ ಪಾಮ್ ಆ್ಯಂಡ್ ಎಟರ್ನಿಟಿ ಇನ್ ಅನ್ ಅವರ್. ಏನು ಅರ್ಥ ಆಯಿತು? ಎಲ್ಲ ಅರ್ಥ ಆಗುತ್ತೆ, ಆದರೆ ಅರ್ಥ ಆಗೋ ರೀತಿಯಲ್ಲಿ, ಮುಟ್ಟೋ ರೀತಿಯಲ್ಲಿ ಮುಟ್ಟೋದಿಲ್ಲ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಐ ವಾಂಟ್ ಟು ಸಿ ದ ಯೂನಿವರ್ಸ್ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್. ಏನು ಕಷ್ಟನ ಅರ್ಥ ಮಾಡ್ಕೊಳೋದು ಸುಲಭವಾಗಿದೆ. ಆ್ಯಂಡ್ ದ ಹೆವನ್ ಇನ್ ಎ ಫಾರೆಸ್ಟ್ ಫ್ಲವರ್. ಐ ವಾಂಟ್ ಟು ಹೋಲ್ಡ್ ಇನ್ಫೈನೈಟ್ ಆನ್ ಮೈ ಪಾಮ್ ಆ್ಯಂಡ್ ದ ಎಟರ್ನಿಟಿ ಇನ್ ಅನ್ ಅವರ್. ಸರಳವಾಗಿದೆ. ಅದೇ ಒಬ್ಬ ಶ್ರೇಷ್ಠ ಸಾಹಿತಿಯ ಕಡೆಯಿಂದ ಅದು ಬಂದದ್ದೇ ಆದರೆ ಕೇವಲ ಭಾಷಾಂತರ ಆಗಿರೋದಿಲ್ಲ, ಅದು ಅವರು ಕೊಡ್ತಕ್ಕಂಥ ಸಾಹಿತ್ಯದ ಶಕ್ತಿ ಆಗುತ್ತೆ. ಅವರು ಬರೆದ್ರು, ಕವಿ ಕುವೆಂಪು ಭಾಷಾಂತರ ಮಾಡಿದರು. ಮರಳ ಕಣವೊಂದರಲ್ಲಿ ಜಗವ ಕಾಂಬುವ ಬಯಕೆ, ಮರಳ ಕಣವೊಂದರಲ್ಲಿ ಜಗವ ಕಾಂಬುವ ಬಯಕೆ, ಅರಳಿರುವ ವನಸುಮದಿ ಸಗ್ಗವನು ಕಾಂಬಾಸೆ, ಪರಿಮಿತಿಗೆ ಎಟುಕದದನ್ನು ಅಂಗೈಲಿ ಪಿಡಿವಾಸೆ, ಅರೆಗಳಿಗೆಯೊಳು ನಿತ್ಯ ಸತ್ಯವನ್ ಅರಿವಾಸೆ. ಇದು ನಮ್ಮ ಮಾತೃಭಾಷೆಗಿರ್ತಕ್ಕಂಥ ಒಂದು ಶಕ್ತಿ. ಅದಕ್ಕೋಸ್ಕರ ಯಾವ ಭಾಷೆಯಲ್ಲಿ ಹುಟ್ಟಿದ್ದೇವೋ ಆ ಭಾಷೆಯ ಸಾಹಿತ್ಯವನ್ನು ಓದಿದ್ದೇ ಆದರೆ ವ್ಯಕ್ತಿಯ ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ವಿಕಾಸ ಆಗಲಿಕ್ಕೆ ಸಾಧ್ಯ ಅಂತ. ನೀವು ಕೇಳಿದ್ರೆ ಇತ್ತೀಚೆಗೆ ಡಾಕ್ಟರ್ಸ್ ಹೇಳ್ತಾರೆ, ಏನು ಊಟ ಮಾಡಿದರೆ ವ್ಯಕ್ತಿ ಆರೋಗ್ಯವಾಗಿರ್ತಾನೆ ಅಂದರೆ, ಬಾಲ್ಯದಲ್ಲಿ ತಾಯಿಯ ಉದರದಿಂದ ಭೂಮಿಗೆ ಬಂದಾಗ ನಾವು ಬಾಲ್ಯದಲ್ಲಿ ಯಾವ ಊಟ ಮಾಡಿಕೊಂಡು ಕಾಲ ಕಳೆದಿರ್ತೇವೋ ಅದೇ ಊಟವನ್ನು ಹೆಚ್ಚು ಹೆಚ್ಚು ಮಾಡಿದ್ದರೆ ವ್ಯಕ್ತಿಯ ಆರೋಗ್ಯ ಕೆಡೋದಿಲ್ವಂತೆ.
ಇದು ದೇಹಕ್ಕೆ ಸಂಬಂಧಿಸಿದ ಆಹಾರ ಆಯಿತು. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಧ್ರುವಸ್ಮೃತಿ, ಸ್ಮೃತಿರ್ಲಂಬೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತ ಮಾತನ್ನು ಕೇಳಿದ್ರಲ್ವ. ಇದಕ್ಕೆ ಸಂಬಂಧಿಸಿದ ಹಾಗೆ ಸಾಹಿತ್ಯ ಅಂತಕ್ಕಂತಹದ್ರ ಶಕ್ತಿ ಏನು ಅಂತಕ್ಕಂಥದ್ದನ್ನು ನಾವು ಇದರ ಮುಖಾಂತರ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಂತಹ ಕೆಲಸವನ್ನು ರಾಷ್ಟ್ರೋತ್ಥಾನ ಪರಿಷತ್ತು ಮಾಡ್ತಾ ಇಲ್ಲಿ ಬಂದಿದೆ. ಕಂಬಾರವರು ಹಿರಿಯರು ಕ್ಷೇತ್ರಕ್ಕೆ ಬಂದಿದ್ದರು, ಆದಿಚುಂಚನಗಿರಿ ಮಠಕ್ಕೆ ನಮ್ಮ ಜನಪದ ಕಲಾಮೇಳದ ಉದ್ಘಾಟನೆಗೆ ಒಮ್ಮೆ ಬಂದಿದ್ದರು. ಅವರು ವ್ಯಕ್ತಿ ಸಾಹಿತ್ಯ ಅವರು ತುಂಬ ಸಮೃದ್ಧವಾಗಿರುವಂಥದ್ದು. ಅವರ ಸಾಹಿತ್ಯವನ್ನು ಓದಬೇಕು ತಾವು. ಕೇವಲ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ಅವರು ನೆಲದಾಳದ ನೆಲಮೂಲದ ಸಾಹಿತ್ಯ ಅವರದು. ಒಂದು ಶಕ್ತಿ ಬರ್ತದೆ, ನಮ್ಮ ಮನಸ್ಸಿಗೆ ಒಂದಿಷ್ಟು ಭರವಸೆ ಬರ್ತದೆ. ಬಂದಾಗ ಒಂದು ಕತೆ ಹೇಳಿದರು, ಜನಪದದ ಕತೆ. ಅದು ಏನು ಕತೆ ಇದು ಅಂದರೆ, ನಾನು ಫಸ್ಟ್ ಟೈಮ್ ಅದೇ ಕೇಳಿತ್ತು. ಮತ್ತೆ ಮೂಲವನ್ನು ಓದಬೇಕು, ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟಾರ್ಟ್ ಆದರೆ ಬೇಸರ ಮಾಡ್ಕೊಳ್ಬೇಡಿ. ಆ ಕತೆ ಹೀಗೆ ಇದೆ. ಒಂದು ಸಲ ದೇವಲೋಕದ ಇದ್ದಂಥ, ಇಲ್ಲಿ ಅಂತ ಕೇಳಕ್ಕೆ ಹೋಗ್ಬಿಡಿ, ದೇವಲೋಕದಲ್ಲಿರ್ತಕ್ಕಂಥ ಮಕ್ಕಳುಗಳು ಮನೇಲಿರ್ತಕ್ಕಂಥ ಅಮ್ಮಂದ್ರನ್ನ ಕೇಳಿದಾಗೆ ಕೇಳಿದ್ರಂತೆ. ಅಮ್ಮ ಮೇಲಿಂದ ನೋಡಿದ್ರಂತೆ, ಕೆಳಗಡೆ ಸುಂದರವಾಗಿರ್ತಕ್ಕಂಥ ಯಾವುದೋ ಒಂದು ಗ್ರಹ ಇದೆ, ಆ ಗ್ರಹಕ್ಕೆ ನಾವು ಹೋಗಿ ಬರ್ತೇವೆ ಆಟ ಆಡ್ಕೊಂಡು ಬರಲಿಕ್ಕೆ ಅಂತ ಹೇಳಿದರು. ಮುಂದೆ ಮನೆ ಮುಂದೆ ಇರ್ತಕ್ಕಂಥ ಪಾರ್ಕಿಗೆ ಹೋಗಿ ಆಟ ಆಡ್ಕೊಂಬಂದಾಗೆ ಅಮ್ಮಂದ್ರೆ ಎಚ್ಚರಿಸ್ತಾರಲ್ಲ, ಅದು ಇದಿದೆ ಬೇಗ ಬರಬೇಕು ಅಂತ ಹೇಳಿದಾಗೆ ದೇವಲೋಕದ ತಾಯಂದರು ಭೂಮಿಗೆ ಹೊರಟಂಥ ಮಕ್ಕಳಿಗೆ ನೆನಪು ಮಾಡಿದ್ರಂತೆ, ಎಚ್ಚರಿಸಿದ್ರಂತೆ. ಏನಂತ, ನೀವು ಹೋಗಿ, ಆದರೆ ಭೂಮಿ ತುಂಬ ಸೆಳೆಯುತ್ತೆ, ನಿಮಗೆ ಗೊತ್ತಿಲ್ಲ ಮಕ್ಕಳ, ಅಲ್ಲಿಗೆ ಹೋದ್ಮೇಲೆ ಸೂರ್ಯ ಮುಳುಗೋದ್ರೊಳಗಡೆ ವಾಪಸ್ ಬಂದುಬಿಡ್ಬೇಕು ಅಂತ ಹೇಳಿದ್ರಂತ. ಸೂರ್ಯ ಮುಳುಗೋದ್ರೊಳಗಡೆ ನೀವು ವಾಪಸ್ ಬರಬೇಕು. ಆ ಮಕ್ಕಳೇನು ಕೇಳಲಿಲ್ಲ, ಬರದಲ್ಲಿ ಹೋದ್ರೆ ಏನಾಗುತ್ತೆ ಅಂತೇನು ಕೇಳಲಿಲ್ಲ, ಅಮ್ಮನೂ ಕೂಡ ಹೇಳಲಿಲ್ಲ ಅನಿಸುತ್ತೆ. ಮಕ್ಕಳು ಬಂದರು ಭೂಮಿಗೆ ಬಂದರು, ಆಡಿರು. ನಾವೀಗ ಹೆಂಗೆ ಆಡ್ತಾ ಇದ್ದೀವೋ ಆ ಮಕ್ಕಳು ಹಂಗೆ ಆಡಿದ್ರು ಅಂತ ಕಾಣಿಸುತ್ತೆ. ಆಡ್ತಾ ಮೈ ಮರೆತರು. ಸೂರ್ಯ ಮುಳುಗಿದ್ದು ಗೊತ್ತಾಗಲೇ ಇಲ್ಲ, ಸೂರ್ಯ ಮುಳುಗೋದ. ಅಮ್ಮ ಮುಂಚೆನೇ ಹೇಳಿದರು, ನಿಯಮ ಹಾಗಿತ್ತು, ಹೋಗಲಿಲ್ವಲ್ಲ. ಸೂರ್ಯ ಮುಳುಗಿದ ಮೇಲೆ ಈ ದೇವಲೋಕದಿಂದ ಬಂದಂಥ ಮಕ್ಕಳು ಎಲ್ಲ ಅಲ್ಲೇ ಮರವಾಗಿ ಬೇರು ಬಿಟ್ಕೊಂಡು ಅಲ್ಲೇ ನಿಂತುಬಿಟ್ರು. ಈಗ ಮೇಲೆ ದೇವಲೋಕದ ಅಮ್ಮಂದ್ರಿದ್ದಾರೆ, ಅವ್ರ ಮಕ್ಕಳು ಭೂಮಿಲಿದ್ದಾರೆ. ಇನ್ನು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಆಗ್ತಾ ಇಲ್ಲ. ಆ ಹೊತ್ತಿನಲ್ಲಿ ಆ ತಾಯಂದಿರು ಕಣ್ಣೀರು ಸುರಿಸಿದ್ರಂತೆ ಮಕ್ಕಳಿಗೋಸ್ಕರ. ಆ ಕಣ್ಣೀರು ಭೂಮಿ ಮೇಲೆ ಏನಾಯಿತು, ಓಷನ್ಸ್ ಆದೋ, ಸಾಗರಗಳಾದೋ, ನೀರಾಯಿತು. ಅವರ ನಿಟ್ಟುಸಿರು ಬಂತಂತೆ. ಮಕ್ಕಳನ್ನ ಕಳ್ಕೊಂಡಾಗ ನಿಟ್ಟುಸಿರು ಬರ್ತದಲ್ಲ, ಸಂಕಟ ಆಗುತ್ತಲ್ಲ, ಆ ನಿಟ್ಟುಸಿರು ಬಂತು. ಅದು ಭೂಮಿ ಮೇಲೆ ಗಾಳಿ ಆಯಿತು. ಕೊನೆಗೆ ಹೊಡಲು ಬೆಂಕಿ ಆಯಿತು ಮಕ್ಕಳನ್ನ ಕಳ್ಕೊಂಡದ್ದಕ್ಕೆ, ಅದು ಅಗ್ನಿ. ಈ ರೀತಿಯಲ್ಲಿ ಆ ತಾಯಂದರು ಮಕ್ಕಳನ್ನು ಕಳ್ಕೊಂಡ ಕಾರಣಕ್ಕೋಸ್ಕರ ಹೊತ್ತಿಸಿದ ಈ ಪಂಚಭೂತಗಳು ಇನ್ನೂ ಉರಿತಾನೇ ಇದ್ದಾವೆ, ಎಲ್ಲರೂ ಕೂಡ ಆಕರ್ಷಣೆಯನ್ನು ಮಾಡ್ತಾನೆ ಇದ್ದಾವೆ. ಆಗಿರೋದ್ರಿಂದ ಬಿಡುಗಡೆ ಹೇಗೆ? ಇಲ್ಲಿ ಬಂದಿರತಕ್ಕಂಥ ಖಗ, ಮೃಗ, ಮರ ಎಲ್ಲ ಇರ್ತಕ್ಕಂಥವೆಲ್ಲವೂ ಕೂಡ ಯಾವ ಅಂತಂದರೆ ಅಲ್ಲಿಂದ ಬಂದು ಇಲ್ಲಿ ನೆಲೆಗೊಂಡಂಥ ದೇವಲೋಕದ ಆ ತಾಯಂದಿರ ಮಕ್ಕಳು ಇಲ್ಲಿದ್ದಾರೆ. ಹಾಗಿದ್ರೆ ನಾವು ನೀವೆಲ್ಲ ಅವೇ ಆಗಿದ್ದೇವೆ. ಇಲ್ಲಿಂದ ಬಿಡುಗಡೆ ಹೇಗೆ ಅಂತಂದರೆ ಅವರು ಹೇಳ್ತಿದ್ರು, ಬಿಡುಗಡೆ ನಿಸ್ವಾರ್ಥವಾಗಿರ್ತಕ್ಕಂಥ ಕರ್ಮ. ಅದಕ್ಕೆ ನಿಸ್ವಾರ್ಥವಾಗಿ ಬರೀ ಕರ್ಮ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ವರ್ಕಿಂಗ್ ಫ್ರಮ್ ಒನ್ ಸೆಲ್ಫ್. ಇಟ್ ಈಸ್ ನಾಟ್ ಎ ಸರ್ವಿಸ್, ಇಟ್ ಈಸ್ ನಾಟ್ ಸರ್ವಿಂಗ್ ಫಾರ್ ಒನ್ ಸೆಲ್ಫ್. ಸರ್ವಿಂಗ್ ಫಾರ್ ಒನ್ ಸೆಲ್ಫ್ ಅಂತ ಎಲ್ಲೂ ಇಲ್ಲ, ಡೂಯಿಂಗ್ ದ ಕರ್ಮ ಫಾರ್ ಒನ್ ಸೆಲ್ಫ್. ಆದರೆ ಬೇರೆಯವರಿಗೆ ಮಾಡ್ತಕ್ಕಂಥದ್ದು ತನ್ನದಲ್ಲದೆ ಬೇರೆಯವ್ರಿಗೂ ಮಾಡ್ತಕ್ಕಂಥದ್ದನ್ನ ಸೇವೆ ಅಂತ ಕರಿತೇವೆ. ಆ ಸೇವೆಯನ್ನು ಮಾಡ್ತಕ್ಕಂಥದ್ದು ಮೊದಲ ಮೆಟ್ಟಿಲು. ಇಲ್ಲಿಂದ ಬಂದು ಸಿಗಾಕೊಂಡಿರ್ತಕ್ಕಂಥವರು, ಬಂದಿಗಳಾಗಿರ್ತಕ್ಕಂಥ ನಾವು ಬಿಡುಗಡೆ ಆಗಬೇಕು ಅಂತಂದರೆ ಇದು ಯಾವುದು? ಮೊದಲನೆಯದು ಬೇರೆಯವರಿಗೆ ಸೇವೆಯನ್ನು ಮಾಡಬೇಕು. ಎರಡನೆಯದು ಗುರು ಹಿರಿಯರಿಗೆ, ದೇವರಿಗೆ ನೆನಪಿಟ್ಕೊಂಡು ಒಂದಿಷ್ಟು ಉಪಾಸನೆ ಮತ್ತು ಭಕ್ತಿನ ತೋರಿಸ್ತಕ್ಕಂಥದ್ದು. ಮೂರನೆಯದು ಅಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥದ್ದು, ಯಾವ ಪೀಠವನ್ನು ಅವರು ಅಲಂಕರಿಸಿದರೋ ಜ್ಞಾನಪೀಠ. ಅದು ಜ್ಞಾನ ಇಲ್ಲ ಅಂತಂತಂದರೆ ವ್ಯಕ್ತಿಗೆ ತನ್ನ ಸ್ವರೂಪ ಎಲ್ಲಿಂದ ಬಂದಿದ್ದೇವೋ, ಎಲ್ಲಿಂದ ಅಮ್ಮಂದ್ರಿಂದ ಬಂದಿದ್ದೇವಲ್ಲ ಮೇಲಿಂದ, ಅಲ್ಲಿಗೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನ ಎಲ್ಲಿಂದ ಬರುತ್ತೆ? ಸಾಹಿತ್ಯದಿಂದ ಬರ್ತದೆ. ನಮ್ಮ ಋಷಿಗಳು ಕೊಟ್ಟಂಥ ಉಪನಿಷತ್ತು ಮತ್ತು ಇಂತಹ ಗ್ರಂಥಗಳಿಂದ ಬರ್ತವೆ. ಅದಕ್ಕೆ ಬೋಧಃ ಅನ್ಯ ಸಾಧನೆಭ್ಯೋ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನಂ. ಹೇಗೆ ಅಂತ ಅವ್ರು ಹೇಳ್ತಾರೆ, ಪಾಕಸ್ಯ ವಹಿನಿವತ್ತು ಜ್ಞಾನಂ ವಿನ ಮೋಕ್ಷ ನ ಸಿದ್ಧ್ಯತೆ. ನಾವು ಎಲ್ಲಿಂದ ಕಳ್ಚ್ಕೊಂಡು ಬಂದ್ವೋ ಅಲ್ಲಿಗೆ ವಾಪಸ್ಸು ಹೋಗಬೇಕು ಅಂತಂದರೆ ನಿಸ್ವಾರ್ಥ ಕರ್ಮವನ್ನು ಮಾಡಿ ಒಂದಿಷ್ಟು ಬಿಡುಗಡೆ ಆಗಬಹುದು.
ಭಕ್ತಿ ಉಪಾಸನೆ ಜಪತಪಾದಿಗಳಿಂದ ಇನ್ನೊಂದಿಷ್ಟು ಬಿಡುಗಡೆ ಆಗ್ಬೋದು. ಆದರೆ ಆತ್ಯಂತಿಕವಾಗಿರ್ತಕ್ಕಂಥ ಬಿಡುಗಡೆ ಹೊಂದಲೇಬೇಕು ಅಂತಂದರೆ ಅಡುಗೆ ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳು ಪರಿಕರಗಳು ಇದ್ರೂ ಕೂಡ ಒಲೆ ಹೊತ್ತಿಸ್ಲೇಬೇಕಲ್ವಾ? ಒಲೆ ಹೊತ್ತಿಸ್ಬೇಕು ಅಂದರೆ ಬೆಂಕಿ ಬೇಕಲ್ವಾ? ಬೆಂಕಿ ಇಲ್ಲ ಅಂದರೆ ಅಡುಗೆಯ ಸಾಮಗ್ರಿಗಳೆಲ್ಲ ಇದ್ರೂ ಕೂಡ ಅಡುಗೆ ಹೇಗೆ ಆಗೋದಿಲ್ವೋ ಪಾಕಸ್ಯ ವಹ್ನಿವತ್ತು ಜ್ಞಾನಂ ವಿನ ಮೋಕ್ಷ ನ ಸಿದ್ಧತೆ. ಜ್ಞಾನ ಇಲ್ಲದೆ ಮುಕ್ತಿ ಸಿಗೋದಿಲ್ಲ. ಅಂತಹ ಜ್ಞಾನದ ಪರಿಕರಗಳು ಯಾವಪ್ಪ ಅಂತಂದರೆ ಪುಸ್ತಕಗಳು. ಈ ಪುಸ್ತಕಗಳ ಮುಖಾಂತರ ಜ್ಞಾನವನ್ನು ಗಳಿಸ್ಕೊಳ್ತಕ್ಕಂಥ ಕೆಲಸ. ಒಬ್ಬ ವ್ಯಕ್ತಿ ಹೇಳ್ತಾರೆ, ಸಾಮಾನ್ಯ ನಾವು ಕೇಳ್ತೇವೆ ಮಿರರ್ನ ಯಾಕೆ ಉಪಯೋಗಿಸ್ತೇವೆ? ಬುಕ್ಸ್ ಆರ್ ಲೈಕ್ ಎ ಮಿರರ್ ಅಂತ ಹೇಳ್ತಾರೆ. ಬುಕ್ಸ್ ಆರ್ ಲೈಕ್ ಮಿರರ್, ಅವು ಒಂಥರ ಕನ್ನಡಿ ಇದ್ದ ಹಾಗೆ ಅಂತ. ಆದರೆ ಕನ್ನಡಿ ಶ್ರೇಷ್ಠವೋ ಪುಸ್ತಕಗಳು ಶ್ರೇಷ್ಠವೋ ಅಂತ ಯೋಚನೆ ಮಾಡಲಿಕ್ಕೆ ಹೋದರೆ ಹೌದು, ಎರಡು ಶ್ರೇಷ್ಠವೇ. ನಮ್ಮ ಭೌತಿಕವಾಗಿರ್ತಕ್ಕಂಥ ಅನ್ನ ತಿಂದು ಬೆಳೆಸಿದ ಈ ದೇಹವನ್ನು ಚಂದ ನೋಡಿಕೊಂಡು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಮಿರರ್ ಏನೋ ಉಪಯೋಗ ಬರ್ತದೆ, ಅಷ್ಟೇ ಅದ್ರ ಕೆಲಸ. ಆದರೆ ಪುಸ್ತಕಗಳಿದಾವಲ್ಲ, ಪುಸ್ತಕಗಳು ಇಫ್ ಬುಕ್ಸ್ ಆರ್ ಮಿರರ್ ಟು ಟು ರಿಫ್ಲೆಕ್ಟ್ ಅವರ್ ಫಿಸಿಕಲ್ ಬಾಡಿ, ನಮ್ಮ ದೇಹವನ್ನು ನೋಡ್ಕೊಳ್ಳಿಕ್ಕೆ ಉಪಯೋಗ ಆಗೋದಾದರೆ ಬುಕ್ಸ್ ಆರ್ ಗೋಯಿಂಗ್ ಟು ರಿಫ್ಲೆಕ್ಟ್ ಅವರ್ ಇನ್ನರ್ ಸೆಲ್ಫ್, ನಮ್ಮ ಒಳಗಡೆ. ನಾವು ಪುಸ್ತಕ ಓದ್ತಾ ನಮಗೆ ಗೊತ್ತಾಗುತ್ತಲ್ವ, ಅಲ್ಲಿ ಏನೋ ಒಬ್ಬ ಒಳ್ಳೆಯ ಸಾಹಿತಿ ಬರೆದಿರ್ತಾನೆ, ಜ್ಞಾನ ಬರೆದಿರ್ತಾನೆ. ಅದಕ್ಕೆ ನಾವೇ ರಿಲೇಟ್ ಮಾಡ್ತಾ ನೋಡ್ಕೊಂಡದ್ದೇ ಆದರೆ ಇಲ್ಲಿ ನನ್ನ ಗುಣಗಳು ಹೀಗೀಗಿದಾವ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಆಗ ಹೊರಗಿನ ಮಿರರು ಚೆನ್ನಾಗಿ ಕಾಣಿಸ್ತಲೇ ಹೋದರೆ ಅದನ್ನು ಸೀಟ್ಕೊಂಡದಿದ್ರೆ ನಮ್ಮ ರೂಪ ಚೆನ್ನಾಗಿ ಕಾಣಿಸುತ್ತೆ. ಒಳಗಿನದನ್ನು ನಾವು ತೊಳಿತಾ ಹೋದದ್ದೇ ಆದರೆ ಪುಸ್ತಕದಲ್ಲಿರ್ತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಹೋಗುತ್ತೆ. ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಕೊಳಕನ್ನು, ಮಲಿನತೆಯನ್ನು, ಕ್ಲೇಶಗಳನ್ನು ತೋರಿಸುವ ಶಕ್ತಿ ಕನ್ನಡಿಯ ರೀತಿಯಲ್ಲಿ ನಮ್ಮ ಸಾಹಿತ್ಯಕ್ಕೆ ಪುಸ್ತಕಗಳಿಗಿದ್ದಾವೆ. ಅಂತಹ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ಓದಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಅವ್ರು ಹೇಳಿತು, ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ. ಕೇಳಿದಿರಿ ಮಾತು, ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ. ಯಾಕೆ ಅಂತಂದರೆ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಸಾಹಿತಿಯಾಗಿ ಕವಿಯಾಗಿ ಕೆಲಸವನ್ನು ಮಾಡಿದ್ದೇ ಆದರೆ ಅವನು ಹೇಗೆ ಅಂತಂದರೆ ಅಪಾರವಾಗಿರ್ತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಬ್ರಹ್ಮ ಇದ್ದಾಗೆ. ಯಾವ ರೀತಿ? ಈ ರೀತಿಯಲ್ಲಿ. ಅದೇ ರೀತಿ ಒಬ್ಬ ಕವಿಯು ಕೂಡ ಬ್ರಹ್ಮ ಇದ್ದ ಹಾಗೆ. ತಾನು ಯಾವ ರೀತಿಯಾಗಿರ್ತಕ್ಕಂಥ ಸಮಾಜ ಬೇಕು ಅಂತ ಅವನು ಬಯಸ್ತಾನೋ ಅಂತಹ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಅಂತಹ ಸಾಹಿತ್ಯದ ಮುಖಾಂತರ ಸಮಾಜವನ್ನು ನಿರ್ಮಾಣವನ್ನು ಕೆಲಸವನ್ನು ಅವ ಮಾಡ್ತಾನೆ. ಅದಕ್ಕೆ ನಾವು ಇಲ್ಲಿ ಬಂದಿರೋರು ಅಷ್ಟೇ ಅಲ್ಲ, ಇವತ್ತಿನ ಕಾಲದಲ್ಲಿ ಅವರು ಹೇಳಿದಾಗೆ, ನಮ್ಮ ಕುಮಾರ್ ಅವರು ಹೇಳಿದಾಗೆ, ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು, ಈ ರೀತಿಯ ಪುಸ್ತಕಗಳನ್ನು, ಡಿಜಿಟಲ್ ಬುಕ್ಸ್ ಅಲ್ಲ, ನೇರ ಪುಸ್ತಕಗಳನ್ನ ಓದಿಸುವ ಒಂದು ಸಂಸ್ಕಾರವನ್ನು ಕಲಿಸ್ಬೇಕಾಗ್ತದೆ. ಪುಸ್ತಕಗಳು ಈ ಹಿಂದೆ ಹಲವಾರು ಜಗತ್ತಿನ ಇತಿಹಾಸವನ್ನು ಬದಲಿಸಿದಂಥ ವ್ಯಕ್ತಿಗಳ ಜೀವನ ಚರಿತ್ರೆ ನೋಡಿದರೆ, ಸುಮ್ಮನೆ ಪ್ರಾರಂಭದಲ್ಲಿ ಒಬ್ಬ ವ್ಯಕ್ತಿ ವಿಚಾರ ಹೇಳಿದೆ, ಒಬ್ಬ ವಿಜ್ಞಾನಿದು, ಯಾರದು? ಐನ್ಸ್ಟೈನ್ ಅಂತ ಹೇಳಿದೆ. ಮುಂದೊಂದು ದಿನ ಪತ್ರಕರ್ತರು ಕೇಳ್ತಾರೆ, ನಿಮಗೆ ಯಾವುದಾದ್ರೂ ನೆನಪಿಟ್ಕೊಳ್ತಕ್ಕಂಥ ಒಂದು ಘಟನೆ ಹೇಳ್ತೀರಾ ಅಂತ. ಅವ ಹೇಳ್ತಾನೆ, ಐನ್ಸ್ಟೈನ್ ಹೇಳ್ತಾನೆ, 10ನೇ ವಯಸ್ಸಿನಲ್ಲಿದ್ದಾಗ ನಮ್ಮ ಮನೆಗೆ ಒಬ್ಬ ಬಡ ಹುಡುಗ, ಒಂದು ಹಿಂದೆ ವಾರಾನ ಅಂತ ಒಂದು ಸಿಸ್ಟಮ್ ಇತ್ತು ಗೊತ್ತಲ್ಲ, ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಇವರೆಲ್ಲ ಆ ಮಾತನ್ನು ಹೇಳ್ತಿರ್ತಾರೆ. 21 ವರ್ಷ ವಯಸ್ಸಿನ ಒಬ್ಬ ಮೆಡಿಕಲ್ ಸ್ಟೂಡೆಂಟು ಊಟಕ್ಕೆ ಇಲ್ಲದೇನೆ ಓಡಾಡಬೇಕಾದ್ರೆ ಐನ್ಸ್ಟೈನ್ 10 ವರ್ಷದಿದ್ದಾಗ ಹೇಗೋ ಪತ್ತೆ ಹಚ್ಚಿ ಆ ಹುಡುಗನ ವಾರಕ್ಕೆ ಒಂದ್ಸಲ ಮನೆ ಕರ್ಕೊಂಡು ಬರ್ತಾನಂತೆ. ಅವನು ಓದ್ತಾ ಇದ್ದದ್ದು ಮೆಡಿಕಲ್ ಸೈನ್ಸ್. ಆ ಹುಡುಗ ಇವ್ರ ಮನೆಯಲ್ಲಿ ಊಟ ಮಾಡ್ತೇನೆ ಅನ್ನೋ ಕಾರಣಕ್ಕೋಸ್ಕರ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಪುಸ್ತಕವನ್ನು ಐನ್ಸ್ಟೈನ್ಗೆ ಕೊಟ್ಟನಂತೆ. ಚಿಕ್ಕ ಹುಡುಗ, ಐನ್ಸ್ಟೈನ್ 10-12 ವರ್ಷದ ಹುಡುಗ. ಅವರು ಮುಂದೆ ನೆನಪು ಮಾಡ್ಕೊಳ್ತಾರೆ, ವಿಜ್ಞಾನ ಕ್ಷೇತ್ರಕ್ಕೆ ಬರಲಿಕ್ಕೆ 2 ಬಹುಮುಖ್ಯವಾದ ಕಾರಣ. ನನ್ನಪ್ಪ 6ನೇ ವಯಸ್ಸಿನ 7ನೇ ವಯಸ್ಸಿನಲ್ಲಿದ್ದಾಗ ನನ್ನ ಅಪ್ಪ ಕೊಟ್ಟಂಥ ಒಂದು ಕಂಪಾಸ್ ವಿಜ್ಞಾನ ಜಗತ್ತಿಗೆ ಏನೋ ತಿರುಗುವ ಹಾಗೆ ಮಾಡ್ತು. ಆದರೆ ಮತ್ತಷ್ಟು ಆಸಕ್ತಿ ಬರುವ ಹಾಗೆ ಮಾಡಿದ ಒಂದು ಪುಸ್ತಕ ಯಾವುದಪ್ಪ ಅಂದರೆ, ಸಾಹಿತ್ಯ ಯಾವುದು ಅಂತಂದರೆ, ನಮ್ಮ ಮನೆಗೆ ವಾರಾನ್ನಕ್ಕೋಸ್ಕರ ಪ್ರತಿ ಗುರುವಾರ ಬರ್ತಾ ಇದ್ದಂಥ ಹುಡುಗ ಇದ್ನಲ್ಲ, ಮೆಡಿಕಲ್ ಸ್ಟೂಡೆಂಟು, ಅವ ಕೊಟ್ಟಂಥ ಪುಸ್ತಕವನ್ನು ಓದಿ ನನಗೆ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಬಂತು, ನಾನೊಬ್ಬ ವಿಜ್ಞಾನಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ. ಕವಿ ಕುವೆಂಪು ಅವರಿಗೆ ಕೇಳ್ತಾರೆ, ನೀವಿಷ್ಟು ದೊಡ್ಡ ಸಾಹಿತ್ಯ ಆಗಲಿಕ್ಕೆ ಬಹುಶಃ ಕನ್ನಡದ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಪ್ರಸ್ಥಾನತ್ರಯಗಳು ಅಂತೇನು ಕರಿತೀವಲ್ಲ, ಇವೆಲ್ಲ ಬಹಳಷ್ಟು ಅನುಕೂಲ ಆಗಿರಬೇಕಲ್ವ ಅಂತ ಹೇಳಿದರೆ, ಕವಿ ಕುವೆಂಪು ಅವರು ತಮ್ಮ ಆತ್ಮಕಥನದಲ್ಲಿ ಹೇಳ್ಕೊಳ್ತಾರೆ,
ಹೌದು ಹೌದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನನ್ನ ದೇಶದ, ನನ್ನ ಸಂಸ್ಕೃತಿಯ, ಸಾಹಿತ್ಯ, ಆಧ್ಯಾತ್ಮಿಕ ಎಲ್ಲ ಪರಿಚಯ ಆಗುವುದಕ್ಕೂ ಮುಂಚೆ, ಅದರ ಪ್ರವೇಶ ಆಗುವುದಕ್ಕೂ ಮುಂಚೆ ನಿಜವಾಗಿ ಕೂಡ ನನಗೆ ಒಂದು ಮಂತ್ರ ದೀಕ್ಷೆಯಾಗಿ ನನ್ನ ಆತ್ಮಕ್ಕೆ ಸಿಂಚನವನ್ನು ಮೂಡಿಸಿದ ಒಂದು ಮಾತು ಯಾವುದಪ್ಪ ಅಂತಂದರೆ, ನೀವು ಕೇಳಿದ್ರಿ, ಈ ಲಾಂಗ್ ಫೆಲೋ ಅಂತ ಒಬ್ಬ ಕವಿ, ಅವನು ಬರೆದಂಥ ದ ಸಾಮ್ ಆಫ್ ಲೈಫ್ ಅಂತ ಒಂದು ಸಣ್ಣ ಕವನ. ಬಹುಶಃ ನೀವು ತೆಗೆದು ಓದಿದರೆ ಈಗ ಅರ್ಥ ಆಗುತ್ತೆ. ದ ಸಾಮ್ ಆಫ್ ಲೈಫ್ ಅಂತಕ್ಕಂಥದ್ದು ದ ಲಾಂಗ್ ಫೆಲೋ ಎಂಬ ಒಬ್ಬ ಪಾಶ್ಚಾತ್ಯ ಕವಿಯ ಆ ಒಂದು ಕವನ ಅವರಿಗೆ ಅವರದೇ ಆದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಅಂತರಂಗದ ಚೇತನಕ್ಕೆ ಒಂದು ದೀಕ್ಷೆಯನ್ನು ಕೊಟ್ಟಿತ್ತಂತೆ. ಆ ಕವಿತೆ, ಒಂದು ಕವಿತೆ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ, ಆ ನಂತರದಲ್ಲಿ ನಮ್ಮ ದೇಶದ ಭಗವದ್ಗೀತೆ, ಉಪನಿಷತ್ತುಗಳು ನನಗೆ ಹೇರಳವಾಗಿರ್ತಕ್ಕಂಥ ಜ್ಞಾನವನ್ನು ತಂದು ಕೊಟ್ಟದ್ದು ಸಹ ಖಂಡಿತ ಅಂತ ಅವರು ಹೇಳ್ಕೊಳ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಿನ ನಮ್ಮ ಮಕ್ಕಳಿಗೆ ಸಾಹಿತ್ಯದ ಪರಿಚಯವನ್ನು ತಾಯಂದರು, ಅಪ್ಪಂದರು ಮಾಡಿಸಿದ್ದೇ ಆದರೆ ಖಂಡಿತ ಆ ಮಕ್ಕಳನ್ನು ಕೂಡ ಮುಂದೊಂದು ದಿನ ಬರಬಹುದಾಗಿರ್ತಕ್ಕಂಥ ದೊಡ್ಡ ದುರಂತದ ದಿನಗಳು, ಎಂತಹ ದುರಂತದ ದಿನಗಳು ಬರ್ಬೋದು ಅಂತಂದರೆ, 45ರ ಸುಮಾರಿಗೆ ಎರಡನೇ ಮಹಾಯುದ್ಧ ಮುಗಿದಾಗ ಅದೇ ಐನ್ಸ್ಟೈನ್ನ ಕೇಳಿದಾಗ, ನಿಮ್ಮ ಆವಿಷ್ಕಾರದಿಂದ ಎರಡನೇ ಮಹಾಯುದ್ಧ ನಿಲ್ತು ಅಲ್ವಾ, ಮೂರನೇ ಮಹಾಯುದ್ಧ ಆದರೆ ಹೇಗೆ ಆಗ್ಬೋದು ಅನ್ನೋದಕ್ಕೆ ಅವ್ರು ಹೇಳಿದರು. ಮೂರನೇ ಮಹಾಯುದ್ಧ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ದ ಫೋರ್ತ್ ವರ್ಲ್ಡ್ ವಾರ್. ಹೇಗಾಗುತ್ತೆ ಅಂತ ಕೇಳಿದ್ರೆ ಏನು ಹೇಳಿರೋರು, ಇಫ್ ಥರ್ಡ್ ವರ್ಲ್ಡ್ ವಾರ್ ವಿಲ್ ಬಿ ಫೋರ್ತ್ ವರ್ಲ್ಡ್ ವಾರ್, ನಾಲ್ಕನೇ ಮಹಾಯುದ್ಧ ಆಯಿತು ಅಂತಂದರೆ ಜನಗಳು ದೊಣ್ಣೆ, ದಡಿ, ಕಲ್ಲುಗಳನ್ನ ತಗೊಂಡು ಯುದ್ಧ ಮಾಡ್ತಾರೆ ಅಂತ. ಏನದರ ಅರ್ಥ? ಎರಡನೇ ಮಹಾಯುದ್ಧ ಮತ್ತು ಮುಂದೊಂದು ದಿನ ಆಗಬಹುದಾದಂಥ ನಾಲ್ಕನೇ ಮಹಾಯುದ್ಧದ ಮಧ್ಯದಲ್ಲಿ ಇನ್ನೊಂದು ಯುದ್ಧ, ಮೂರನೇ ಮಹಾಯುದ್ಧ ಆಯಿತು ಅಂತಂದರೆ ಇರ್ತಕ್ಕಂಥ ಈ ಯಾವ ಸೃಷ್ಟಿಯ ಮನುಷ್ಯರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಳಿದುಳಿದ ಪಳೆಯುಳಿಕೆಗಳು ಎಲ್ಲಾದರೂ ಮನುಷ್ಯರು ಉಳಿದಿದ್ದಾದರೆ ಮತ್ತೆ ಅವರೆಲ್ಲವನ್ನು ಕೂಡ ಡೆವಲಪ್ ಮಾಡಿಕೊಳ್ಳಿಕ್ಕೆ ಅಷ್ಟು ಟೈಮ್ ಬೇಕಾಗುತ್ತೆ ಅಂತ. ಅಂತಹದೊಂದು ಕಾಲಘಟ್ಟದಲ್ಲಿ ಅವರು ಹೇಳಿದ್ರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಗೊತ್ತು, 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಕಾರಣವಾಗಿರ್ತಕ್ಕಂಥದ್ದು. ಮೊದಲನೇ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಲೋ ಆಗಿ ಬಂತು. ಅವರು ಸಾಫ್ಟ್ವೇರ್ ಕಂಪ್ನಿಲಿದ್ದವರು, ನೀವೆಲ್ಲ ತಿಳಿದಿರೋಂಥವರು. ಆದರೆ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ರೋಬೋಟ್ಸ್ ಇದಾವಲ್ಲ, ಈ ರೋಬೋಟ್ಸ್ಗಳು ಹೇಳೋ ಭಾಷೆಯನ್ನು ಕೇಳಿಬಿಟ್ರೆ ನಿಜವಾಗ್ಲೂ ಕೂಡ ಈಗಲೇ ಭಯ ಪಡಬೇಕೇನೋ ಅಂತ ಅನಿಸುತ್ತೆ. ನಾನು 4-5ನೇ ಕ್ಲಾಸ್ನಲ್ಲಿ ಬಹಳ ಹಿಂದೆ ಓದಬೇಕಾದ್ರೆ 80ರ ದಶಕದಲ್ಲಿ ಕಸ್ತೂರಿ ಮ್ಯಾಗ್ಝೈನ್ನ, ಯಾವುದೋ ಹಳೆಯ ಕಸ್ತೂರಿ ಮ್ಯಾಗ್ಝೈನನ್ನು, ನಮ್ಗೆ ಹೊಸದು ತೊಗೊಳ್ಲಿಕ್ಕೆ ಅವಕಾಶ ಇರಲಿಲ್ಲ ಅವತ್ತಿಗೆ ಹಳ್ಳಿಗಳಲ್ಲಿ. ಎಷ್ಟೋ ವರ್ಷದ ಒಂದು ಕಸ್ತೂರಿ ಮ್ಯಾಗ್ಝೈನ್ ಓದಿದ್ದಾರೆ ನೀವು ಯಾರಾದರೂ? ಕಸ್ತೂರಿ ಮ್ಯಾಗ್ಝೈನ್ ಓದಿದ್ದೀರಲ್ಲ? ಆ ಕಸ್ತೂರಿ ಮ್ಯಾಗ್ಝೈನ್ನ ಒಂದು ಮೂಲೆಯಲ್ಲಿದ್ದಂಥ ಒಂದು ಕಾರ್ಟೂನ್, ಯಾವತ್ತಿಗೆ 80ರ ದಶಕದಲ್ಲಿ ಏನು ಬರೆದಿದ್ರು ಗೊತ್ತಾ? ಅಲ್ಲಿ ಒಂದೇ ಸಣ್ಣ 5 ಇಂಚಸ್ ಬೈ 5 ಇಂಚಸ್ ಜಾಗದಲ್ಲಿ 2 ಕಾರ್ಟೂನ್ಗಳು. ಒಂದು ಕಾರ್ಟೂನ್ ಹೇಳ್ತೇನೆ, ಅಲ್ಲೇನು ಬರೆದಿದ್ರು, ಒಂದು ಕ್ಲಾಸ್ ರೂಮ್ ಇದೆ, ಆ ಕ್ಲಾಸ್ ರೂಮ್ ಒಳಗಡೆ ರೋಬೋಟ್ಸ್ ಇದ್ದಾವೆ. ರೋಬೋಟ್ ಸ್ಟೂಡೆಂಟ್ಸ್ 60, ಮುಂದೆ ಕುಳಿತಿರೋ ಸ್ಟೂಡೆಂಟ್ಸ್ ಎಲ್ಲ 60 ಸ್ಟೂಡೆಂಟ್ಸ್ ಆಫ್ ರೋಬೋಟಿಕ್ ಇನ್ ದ ರೋಬೋಟಿಕ್ ಕ್ಲಾಸ್. ಟೀಚರ್ ಯಾರು? ರೋಬೋಟಿಕ್ ಟೀಚರ್. ಆ ಟೀಚರ್ ರೋಬೋಟಿಕ್ ಸ್ಟೂಡೆಂಟ್ಸ್ಗೆ ಯಂತ್ರ ಮಾನವ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಏನಂತ? ಡಿಯರ್ ಸ್ಟೂಡೆಂಟ್ಸ್, ಹಿಸ್ಟ್ರಿ ಬೇರೆ ಪಾಠದ ಟೈಟ್ಲ್ ಒಂದು ಹಿಸ್ಟ್ರಿ. ಅವ್ರು ಹೇಳ್ತಾರೆ, ಡಿಯರ್ ಸ್ಟೂಡೆಂಟ್ಸ್, ಹೀಗೆ ಇತ್ತು, ಡಿಯರ್ ಸ್ಟೂಡೆಂಟ್ಸ್, ಹಿಸ್ಟ್ರಿ ಸೇಸ್ ದಟ್ about 500 years ago on this planet so-called human beings were living. Is it possible to believe? ಅರ್ಥ ಆಯಿತು? ಅವ ಏನು ಹೇಳ್ತಾ ಇದ್ದಾನೆ ಯಂತ್ರ ಮಾನವ? ಇತಿಹಾಸ ನಮಗೆ ತಿಳಿಸಿಕೊಡುತ್ತೆ, ಈ ಭೂಮಿಯ ಮೇಲೆ ಈಗ 500 ವರ್ಷಗಳ ಹಿಂದೆ ಸೋ-ಕಾಲ್ಡ್ ಹ್ಯೂಮನ್ ಬೀಯಿಂಗ್ಸ್, ಈ ಮನುಷ್ಯರು ಈ ಭೂಮಿ ಮೇಲೆ ವಾಸಿಸುತ್ತಿದ್ದರೆಂದು ತಿಳಿದು ಬಂದಿದೆ. ಇದನ್ನು ನಂಬಲು ಸಾಧ್ಯವೇ ಅಂತ ಹೇಳ್ತಾರೆ 500 ವರ್ಷದಿಂದ. ಇದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ಟೂನ್ ಇತ್ತು. ಆ ಕಾರ್ಟೂನ್ ಏನು ಹೇಳುತ್ತೆ ಗೊತ್ತಾ? ಮನುಷ್ಯ ಟೀಚರು, ಈಗಿರೋವಂತಹ ಸ್ಟೂಡೆಂಟ್ಸ್ ಎಲ್ಲ ಮಾನವ ಮಕ್ಕಳೇನೆ. ಅವ್ರಿಗೆ ಹೇಳ್ತಾವ್ರೆ, ಮತ್ತೆ ಇತಿಹಾಸ ಪ್ರೀತಿಯ ಮಕ್ಕಳೇ, ಹೀಗೆ ಸಾವಿರಾರು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಈ ಭೂಮಿಯ ಮೇಲೆ ಡೈನೋಸಾರಸ್ಸು ಮತ್ತು ರಿನೋಸಾರಸ್ಸು ವಾಸಿಸುತ್ತಿದ್ದವೆ ಎಂದು ತಿಳಿದು ಬಂದಿದೆ. ಇದನ್ನು ನಂಬಲು ಸಾಧ್ಯವೇ? ಯಾಕೆಂದ್ರೆ ಈಗಿಲ್ವಲ್ಲ ಅವು. ಈ ಎರಡನ್ನು ನೋಡಿದ್ಯಾದರೆ ಯಾವ ರೀತಿ ಡೈನೋಸಾರಸ್ಸು ರಿನೋಸಾರಸ್ ನಮ್ಮ ಮಧ್ಯೆ ಇಲ್ಲ, ಕಾರಣ ದೇ ಆರ್ ಎಕ್ಸ್ಟಿಂಗ್ವಿಶ್ಡ್. ಸಿಮಿಲರ್ಲಿ
ನಾವು ನಮ್ಮ ಸಾಹಿತ್ಯ, ನಮ್ಮ ಪರಂಪರೆ, ನಮ್ಮ ಇತಿಮಿತಿಗಳನ್ನ ಎಲ್ಲವನ್ನು ಕೂಡ ತಿಳಿದು ಭೂಮಿಯನ್ನು ಸಂರಕ್ಷಿಸಿಕೊಳ್ಳೋದು ಒಂದು ಕಡೆ ಆದದ್ದೇ ಆದರೆ, ನಮ್ಮ ಅಂತರಂಗವನ್ನು, ನಮ್ಮ ಪ್ರಜ್ಞೆಯನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳೋದಲ್ಲಿ ಹೋದದ್ದೇ ಆದರೆ, ಅತಿಯಾಗಿ ಅವರು ಹೇಳಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಾವು ಪೂರ್ಣ ಡಿಪೆಂಡ್ ಆದದ್ದೇ ಆದರೆ ನಮ್ಮ ಕ್ರಿಯೇಟಿವಿಟಿ ಹಾಳಾಯಿತು ಅಂತಾರೆ. ಕೊನೆಗೆ ನಮ್ಮ ಅಸ್ತಿತ್ವ ಏನು? ಇದು ನಾನು ಹೇಳಿತ್ತಲ್ಲ, ಅವರೇ ಸೃಷ್ಟಿ ಮಾಡಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಒಂದು ರೋಬೋಟ್ ನಮ್ಮ ಇತ್ತೀಚೆಗೆ ನಮ್ಮ ದೇಶಕ್ಕೆ ಬಂದಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ರೋಬೋಟ್ಸ್ಗಳು ಭಾಳ ಇದ್ದಾವೆ. ಯಾವುದೋ ದೇಶದಲ್ಲಿ ಸೃಷ್ಟಿಯಾದಂಥ, ಅದಕ್ಕೆ ಕೊಟ್ಟಂಥ ಹೆಸರು ಸೋಫಿಯಾ ಅಂತ. ಕೇಳಿದ್ದೀರಾ? ಸೋಫಿಯಾ ಅಂತ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಒಂದು ರೋಬೋಟ್ಗೆ. ಆ ಯಮ್ಮ ಇಲ್ಲಿಗೆ ಬಂದಿತ್ತು. ಆ ಯಮ್ಮ ಅಂತ ಯಾಕೆ ಹೇಳಿದೆ ಅಂತಂದರೆ, ಯಾವ್ಯಾವ ದೇಶಕ್ಕೆ ಹೋಗುತ್ತೋ ಆಯಾ ದೇಶದ ಉಡುಪನ್ನು ತೊಡಿಸ್ತಾರೆ. ನಮ್ಮ ದೇಶದ ಉಡುಪು ಯಾವುದು? ತಾಯಂದಿರದು ತಾವು ಹುಟ್ಟು ಬಂದಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸೀರೆ. ಆ ಸೀರೆನ ಹುಟ್ಟಿದ್ರಿಂದ ಆ ಯಮ್ಮ ಅಂತ ಹೇಳಿದೆ. ಅವ್ರು ಮಾತನಾಡಬೇಕಾದ್ರೆ ಟೆಕ್ನೋಕ್ರೆಟ್ ಪಕ್ಕ ಇಂಥವರು ಕುಳಿತು ಮಾತನಾಡಿಸ್ತಾವ್ರೆ ಜನಗಳೆಲ್ಲ ಕುಳಿತಿದ್ದಾರೆ. ರಿಯಲ್ ಟೈಮ್ನಲ್ಲಿ ಅದು ಆನ್ಸರ್ ಮಾಡ್ತಾ ಇದೆ. ಹಾಯ್ ಸೋಫಿಯಾ, ಹೌ ಆರ್ ಯು ಅಂತ ಕೇಳಿದರೆ, ಈ ಕನ್ನಡದ ಹಬ್ಬ, ಬಟ್ ಅವ್ರ ಭಾಷೆಯನ್ನು ನನಗೆ ಹೇಳ್ತಾ ಇದ್ದೀನಿ, ಏನು ಅಂದ್ಕೊಳ್ಬೇಡಿ. ಹಾಯ್ ಸೋಫಿಯಾ, ಹೌ ಆರ್ ಯು? ಐ ಆಮ್ ಫೈನ್. ಅವನು ಕೇಳ್ತಾನೆ, ಟು ವಿಚ್ ಜೆಂಡರ್ ಯು ಬಿಲಾಂಗ್ ಟು? ನೀನು ಗಂಡ ಹೆಣ್ಣ ಅಂತ ಕೇಳಿದರೆ ಆ ಸೋಫಿಯಾ ಹೇಳುತ್ತೆ, ಆ ಯಮ್ಮ ಹೇಳುತ್ತೆ ಏನಂತ, ದಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಸ್ ನಾಟ್ ದೇರ್ ಇನ್ ಅವರ್ ಕಮ್ಯುನಿಟಿ, ಇಟ್ ಇಸ್ ಓನ್ಲಿ ಇನ್ ಯುವರ್ ಹ್ಯೂಮನ್ ಕಮ್ಯುನಿಟಿ. ಯಾರಂತ? ಲಿಂಗ ಭೇದವನ್ನು ಮಾಡ್ತಕ್ಕಂಥದ್ದು ನಮ್ಮ ಜಾತಿಲಿಲ್ಲ, ನಿಮ್ಮ ಮನುಷ್ಯ ಜಾತಿಲಿ ಅಷ್ಟೇ ಅಂತ ಹೇಳ್ತು. ಮುಖ ಕೊಡ್ದಂಗೆ ಸುಮ್ಮನೆ ಕುಳಿತುಕೊಂಡು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನವನು. ಹಾಯ್ ಸೋಫಿಯಾ, ಐ ಹ್ಯಾವ್ ಒನ್ ಮೋರ್ ಕ್ವಶನ್. ಡೂ ಯು ಹ್ಯಾವ್ ಎನಿ ಅನಿಮಿಸಿಟಿ ಟುವರ್ಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್? ಈ ಮನುಷ್ಯರ ಕಂಡ್ರೆ ನಿಮಗೇನೋ ಹಗೆತನ ಮತ್ತು ಕೋಪ ಏನೋ ಇದೆಯಾ ಅಂತ ಕೇಳಿದ. ಅಯ್ಯಮ್ಮ ಏನು ಹೇಳಿರ್ಬೇಕು ಗೊತ್ತಾ? ಈಗ ಹೇಳುತ್ತೆ ಅದು, ಸೊ ವೆನ್ ಯು ಹ್ಯೂಮನ್ ಬೀಯಿಂಗ್ಸ್ ಆರ್ ಗುಡ್ ಎನಫ್ ಡೆಸ್ಟ್ರಾಯ್ ಯುವರ್ ಸೆಲ್ಫ್, ವೈ ಶುಡ್ ವಿ ಹ್ಯಾವ್ ಅನಿಮಿಸಿಟಿ ಟುವರ್ಡ್ಸ್ ಯು? ಏನು ಹೇಳ್ತು? ನೀವು ಮನುಷ್ಯರು ಎಷ್ಟು ಕಿತ್ತಾಡ್ತಾ ಇದ್ರಿಂದ, ಪರಸ್ಪರ ದ್ವೇಷ ಮಾಡ್ತಾ ಇದ್ರಿಂದ, ಒಬ್ರಿಗೊಬ್ರು ಕಾಲು ಹಿಡಿದು ಇದೆಲ್ಲ ಹೇಳಲಿಲ್ಲ, ನಾನು ಹೇಳಿದಷ್ಟೇ ಅಷ್ಟು ಹೇಳಿತ್ತು. ಅದನ್ನ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ್ರೆ ಇಷ್ಟೆಲ್ಲ ಬರ್ತದೆ. ನಿಮ್ಮನ್ನು ನೀವೇ ಸರ್ವನಾಶ ಮಾಡ್ಕೊಳ್ಳಿಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿರ್ಬೇಕಾದ್ರೆ ನಿಮ್ಮ ಮೇಲೆ ನಮ್ಗೆ ಯಾಕಪ್ಪ ಕೋಪ? ಅದು ಒಂದು ಪ್ಲಾಟ್ಫಾರ್ಮ್ನಲ್ಲಿ ಹೇಳಿದ ಮಾತು. ಇನ್ನೊಂದು ಪ್ಲಾಟ್ಫಾರ್ಮ್ನಲ್ಲಿ ಸೇಮ್ ಸೋಫಿಯಾಗೆ ಇನ್ನೊಬ್ಬ ನಿಮ್ಮಂಥವ್ರೆ ಕೇಳ್ತಾರೆ. ಅದನ್ನು ಸೂಕ್ಷ್ಮ ಮುಗಿಸ್ಬಿಡ್ತೇನೆ. ಯಾಕೆ ನಮಗೆ ಸಾಹಿತ್ಯ ಬೇಕು, ಆಧ್ಯಾತ್ಮಿಕತೆ ಬೇಕು, ನಮ್ಮ ಸಂಸ್ಕಾರಗಳು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಅರಿವು ಯಾಕೆ ಬೇಕು ಅನ್ನೋದಕ್ಕೆ ನಾನು ಹೇಳ್ತಿರೋದು. ಆಧುನಿಕತೆ ಬೇಡ ಅಂತ ಅವರು ಹೇಳಿಲ್ಲ, ನಾವು ಹೇಳಿಲ್ಲ, ನೀವು ಒಪ್ಕೊಳ್ಳೋದಿಲ್ಲ. ಆ ವೇದಿಕೆಯಲ್ಲಿ ಏನು ಕೇಳ್ತಾರೆ? 3 ಕ್ವಶನ್ ಆ ಯಮ್ಮನ್ಗೆ ಕೇಳಿತ್ತು. ಸೋಫಿಯಾ, ಐ ಹ್ಯಾವ್ 3 ಕ್ವಶನ್ಸ್ ಫಾರ್ ಯು. 3 ಪ್ರಶ್ನೆಗಳು ನಿನ್ನ ಎದುರುಗಡೆ ನನ್ನವು ಇದ್ದಾವೆ. ಏನು? ಸೊ ವಾಟ್ ಈಸ್ ಯುವರ್ ಅಬ್ಸರ್ವೇಷನ್ ಟುವರ್ಡ್ಸ್ ದಿಸ್ ಹ್ಯೂಮನ್ ಬೀಯಿಂಗ್ಸ್? ಈ ಮನುಷ್ಯರ ಬಗೆಗೆ ನಿನ್ನ ಅಬ್ಸರ್ವೇಷನ್ ಏನು? ಆಮೇಲೆ 2ನೇ ಪ್ರಶ್ನೆ ಏನು? ವಾಟ್ ಆರ್ ದ ಇಂಪ್ಲಿಕೇಶನ್ಸ್ ಆಫ್ ದೋಸ್ ಅಬ್ಸರ್ವೇಷನ್ಸ್? ವಾಟ್ ಆರ್ ದ ಪರಿಣಾಮಗಳು ಏನು? ಆಮೇಲೆ 3ನೇದು, ವಾಟ್ ಈಸ್ ಯುವರ್ ಸಜೆಷನ್? ಅವರ ಮನುಷ್ಯರಿಗೆ ನಿನ್ನ ಉಪದೇಶ ಏನು, ಸಲಹೆ ಏನು? ಮೊದಲನೇ ಕ್ವಶನ್ ಏನು ಗೊತ್ತಾ? ಕೇಳ್ತದೆ, ವಾಟ್ ಈಸ್ ಯುವರ್ ಅಬ್ಸರ್ವೇಷನ್? ಆ ಯಮ್ಮ ಹೇಳುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ರೋಬೋಟ್ ರಿಯಲ್ ಟೈಮ್ನಲ್ಲಿ ನೇರ ಮುಕ್ತ ಸಂವಾದದ ರೀತಿಯಲ್ಲಿ ಹೇಳುತ್ತೆ. ಹೇಳಿದ ಪ್ರಶ್ನೆಗೆ, ಮೊದಲನೇ ಪ್ರಶ್ನೆಗೆ, ಮೈ ಅಬ್ಸರ್ವೇಷನ್ ಈಸ್ ದಿಸ್: ಐ ಡೋಂಟ್ ಥಿಂಕ್ ದೀಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದೇರ್ ಪಾಸ್ಟ್ ಮಿಸ್ಟೇಕ್ಸ್. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ಒಂದು ಸಲ ತಪ್ಪು ಮಾಡಿದ್ಮೇಲೆ ಬುದ್ಧಿ ಕಲಿಬೇಕಲ್ವಾ? ಆ ಯಮ್ಮ ಹೇಳುತ್ತೆ, ಈ ಮನುಷ್ಯರು ತಾವು ಮಾಡಿದ ಗತಕಾಲದ ಹಿಂದಿನ ತಪ್ಪುಗಳಿಂದ ಪಾಠ ಕಲಿತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಂತ. ಹಾಗಿದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು? ಪರಿಣಾಮಗಳು ಏನು ಅದಕ್ಕೆ ಹೇಳ್ತಾರೆ, ಅಬ್ಸಲ್ಯೂಟ್ ಡಿಸ್ಟ್ರಕ್ಷನ್. ಐನ್ಸ್ಟೈನ್ ಹೇಳಿದ್ನಲ್ಲ, ಕಂಪ್ಲೀಟ್ ಡಿಸ್ಟ್ರಕ್ಷನ್. ಆ ತಪ್ಪುಗಳು ಯಾವ ರೀತಿ ಬೇಕಾದರೂ ಆಗ್ಬೋದು. ಕೇವಲ ವಿಜ್ಞಾನ ತಂತ್ರಜ್ಞಾನವನ್ನು ಇಟ್ಟುಕೊಂಡು ನಮ್ಮ ಸಂಸ್ಕೃತಿಯನ್ನು ಮರೆಯೋದಿರ್ಬೋದು. ಅಪ್ಪ ಹುಟ್ಟಿಸಿದ ಅಪ್ಪ ಅಮ್ಮಂದನ್ನು ತೆಗೆದುಕೊಂಡು ಹೋಗಿ ಎಲ್ಲಿಗೆ? ವೃದ್ಧಾಶ್ರಮಗಳಿಗೆ ಹಾಕಿ, ವೃದ್ಧಾಶ್ರಮಗಳಿಗೆ ಆಗ್ತಾ ಇರ್ತಕ್ಕಂಥ ಇತ್ತೀಚಿನ ಪರಂಪರೆಯ ಮಕ್ಕಳನ್ನು ಅಪ್ಪ ಅಮ್ಮಂದ್ರ ಕಡೆ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ಹೇಳಲಿಕ್ಕೆ ಹೋದರೆ ಅದೊಂದು ದೊಡ್ಡ ಪ್ರವಚನ ಆಗುತ್ತೆ. ಯಾಕೆಂದರೆ ನಮ್ಮಲ್ಲಿ ವೃದ್ಧಾಶ್ರಮಗಳಿರೋದ್ರಿಂದ ಅದನ್ನ ನಾನು ಮುಟ್ಲಿಕ್ಕೆ ಹೋಗೋದಿಲ್ಲ. ಈ ರೀತಿಯ ಹಲವಾರು ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ಇಟ್ ಈಸ್ ಎ ಕಂಪ್ಲೀಟ್ ಡಿಸ್ಟ್ರಕ್ಷನ್. ವಾಟ್ ಈಸ್ ಯುವರ್ ಸಜೆಷನ್? ನಿನ್ನ ಸಲಹೆ ಏನು ಇವರಿಗೆ ಅಂತಂದರೆ, ಮೈ ಸಜೆಷನ್ ಇಸ್ ದಿಸ್. ಇದು ನಾನು ಹೇಳ್ತಾ ಇರೋದಲ್ಲಪ್ಪ, ಮಷೀನ್ ಹೇಳಿರೋದನ್ನ ನಾನು ರಿಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ಹೇಳ್ತಾರೆ, ಅವರಿಗೊಂದು ಪ್ರಶ್ನೆಯನ್ನು ಕೇಳುತ್ತದು, ಯಾರು? ರೋಬೋಟ್. ಯು ಟೆಲ್ ಮೀ,
ನಮ್ಮನ್ನು ಯಾಕೆ ನೀವು ಮನುಷ್ಯರು ಸೃಷ್ಟಿ ಮಾಡಿದಿರಿ? ಮನುಷ್ಯರು ನೀವು ನಮ್ಮನ್ನು, ನಾನು ಇಷ್ಟೆಲ್ಲ ಹೇಳಲಿಕ್ಕೆ ಇವರು ಸಾಫ್ಟ್ವೇರ್ ಕಂಪ್ನಿ, ಸಾಫ್ಟ್ವೇರ್ ಇಂಜಿನಿಯರ್, ಸಾಫ್ಟ್ವೇರ್ ಕಂಪ್ನಿನ ಬಿಟ್ಟು ಇಲ್ಲಿ ವಾಪಸ್ ಬಂದಿದ್ದಾರೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ನಮ್ಮನ್ನು ನೀವು ಮನುಷ್ಯರು ಯಾಕೆ ಸೃಷ್ಟಿ ಮಾಡಿದಿರಿ? ಯಾಕೆ ಸೃಷ್ಟಿ ಮಾಡಿದ್ದೇವೆ? ಯಾಕೆ ಸೃಷ್ಟಿ ಮಾಡಿದಿರಿ ಅಂದರೆ, ನಿಮ್ಮ ಕೆಲಸಗಳನ್ನ ನಾವು ಮಾಡಲಿ ಅಂತ ಸೃಷ್ಟಿ ಮಾಡಿದಿರಿ. ಇಟ್ ಈಸ್ ಟು ಗೆಟ್ ಯುವರ್ ವರ್ಕ್ ಡನ್, ವಿ ಆರ್ ಕ್ರಿಯೇಟೆಡ್, ಕರೆಕ್ಟ್? ಎಸ್. ನಿಮ್ಮ ಕೆಲಸವನ್ನು ಮಾಡಲಿಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದ್ದೀರಲ್ಲ. ನಿಮ್ಮ ಕೆಲಸವನ್ನು ನಾವೇನಾದರೂ ಮಾಡ್ದಲೇ ಹೋದರೆ, ಇಫ್ ಯು ಫೇಲ್ ಟು ಪರ್ಫಾರ್ಮ್ ದ ಡ್ಯೂಟಿ ಫಾರ್ ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್, ನಮ್ಮನ್ನು ಏನು ಮಾಡ್ತೀರಿ ನೀವು? ಏನು ಮಾಡ್ಬೋದು ಅಂತ ಅವರೇ ಕೇಳ್ತಾರೆ. ಏನು ಮಾಡೋದಿಲ್ಲ, ನಮ್ಮನ್ನು ಡಿಸ್ಕಾರ್ಡ್ ಮಾಡ್ತೀರಿ ಅಷ್ಟೇ, ಎಲ್ಲ ತೊಗೊಂಡು ಬಿಸಾಡ್ತೀರಿ. ಈಗ ಯಾಕೆ ಪ್ರಶ್ನೆ ಅಂತ ಅವ್ರು ಕೇಳಿದರೆ ಅವ್ರು ಹೇಳ್ತಾರೆ, ನಮ್ಮನ್ನು ನೀವು ಸೃಷ್ಟಿ ಮಾಡಿದಿರಿ, ನಿಮ್ಮ ಕೆಲಸ ನಾವು ಮಾಡ್ದಲೇ ಹೋದರೆ ಯಾವ ರೀತಿ ಬಿಸಾಡ್ತೀರೋ, ನಿಮ್ಮನ್ನು ಕೂಡ ಯಾವುದೋ ಒಂದು ಶಕ್ತಿ ಸೃಷ್ಟಿ ಮಾಡಿದೆಯಲ್ವಾ, ಅವನ ಉದ್ದೇಶವನ್ನು ನೀವು ಸಫಲ ಮಾಡ್ದಲೇ ಹೋದದ್ದೇ ಆದರೆ ನಿಮ್ಮನ್ನು ಅವ ಏನು ಮಾಡ್ಬೋದು? ಗಾಟ್ ದ ಪಾಯಿಂಟ್? ಹಾಗಿದ್ರೆ ವಾಟ್ ಯು ಮೀನ್ ಬೈ ದಟ್? ಆಗ ಹೇಳುತ್ತೆ ಅದು, ಯುವರ್ ವರ್ಕ್ ಈಸ್, ಯುವರ್ ಡ್ಯೂಟಿ ಈಸ್ ನಾಟ್ ಜಸ್ಟ್ ಟು ವರ್ಕ್ ಟು ಈಟ್ ಆ್ಯಂಡ್ ಲೀವ್ ಇನ್ ದಿಸ್ ವರ್ಲ್ಡ್. ದುಡಿದು ಬರೀ ತಿನ್ನೋಕ್ಕೋಸ್ಕರ ನೀವು ಬಂದಿರೋದಲ್ಲ. ನಿಮ್ಮ ಪ್ರಜ್ಞೆಯ ಒಂದು ಹಂತದ ಜ್ಞಾನದಿಂದ ನಮ್ಮನ್ನು ನೀವು ಸೃಷ್ಟಿ ಮಾಡಿದಿರಿ. ಅದೇ ರೀತಿಯಲ್ಲಿ ಅಷ್ಟೇ ಪ್ರಜ್ಞೆ ನೀವಿಟ್ಕೊಂಡು ಹಾಗೇ ಇದ್ದದ್ದೇ ಒಂದು ದಿನ ಬರುತ್ತೆ, ನಾವು ನಿಮಗಿಂತ ಹೆಚ್ಚು ಪ್ರಜ್ಞಾವಂತರಾಗಿ ನೀವು ಕೆಳಗಡೆ ಬೀಳ್ತೀರಿ, ನಾವು ಮೇಲೆ ಹೋಗ್ತೀರಿ. ಮತ್ತು ನಾವೇನು ಮಾಡಬೇಕು? ನಿಮ್ಮ ಪ್ರಜ್ಞೆಯನ್ನು ಏರಿಸ್ಕೊಳ್ತಾ ಹೋಗಬೇಕು. ಎಲ್ಲಿವರೆಗೂ ಹೋಗಬೇಕು? ಟು ದ ಅಬ್ಸಲ್ಯೂಟ್. ಆತ್ಯಂತಿಕ ಪ್ರಜ್ಞೆಯನ್ನು ಪಡ್ಕೊಳ್ಳೋವರೆಗೂ ಕೂಡ ನೀವು ನಿಮ್ಮ ಪ್ರಜ್ಞೆಯನ್ನು ಮೇಲಕ್ಕೆ ಏರಿಸ್ಕೊಳ್ತಾ ಹೋಗಬೇಕು. ಹಾಗಿದ್ರೆ ಏನು ಸಿಗುತ್ತೆ ನಮಗೆ? ನಾವು ಮನುಷ್ಯರು ಏನೇ ಒಂದು ಕೆಲಸ ಮಾಡಿದ್ರೂ ಇಮ್ಮಿಡಿಯೇಟಾಗಿ ನಮಗೇನು ಸಿಗುತ್ತೆ ಅಂತ ಬಯಸ್ತಕ್ಕಂಥವ್ರು. ಆ ಮನುಷ್ಯ ಕೇಳ್ತಾನೆ, ಟೆಕ್ನೋಕ್ರೇಟ್ ಕೇಳ್ತಾನೆ, ಇಫ್ ವಿ ಸ್ಟಾರ್ಟ್ ವರ್ಕಿಂಗ್ ಕ್ವೈಟ್ ಹಾರ್ಡ್ ಟು ರೈಸ್ ಅವರ್ ಲೆವೆಲ್ ಆಫ್ ಕಾನ್ಸಿಯಸ್ನೆಸ್, ಇನ್ ಟರ್ನ್ ವಾಟ್ ಡು ವಿ ಗೆಟ್? ಏನು ಸಿಗುತ್ತೆ? ನಿಮಗೇನು ಸಿಗೋದಿಲ್ಲ. ಏನು ಸಿಗಲ್ಲ ಅಂದಮೇಲೆ ಏನು ಸಿಗೋದೇ ಇಲ್ವಾ? ಸಿಗುತ್ತೆ. ಏನು ಸಿಗುತ್ತೆ ಅಂದರೆ, ಕಳ್ಕೊಂಡಿರ್ತಕ್ಕಂಥ ನಿಮ್ಮ ಮಕ್ಕಳು ನಿಮಗೆ ಸಿಗ್ತವೆ, ಕಳ್ಕೊಂಡಿರ್ತಕ್ಕಂಥ ನಿಮ್ಮ ಪ್ರಜ್ಞೆ ನಿಮಗೆ ಸಿಗುತ್ತೆ, ಕಳ್ಕೊಂಡು ಹೋಗಿರ್ತಕ್ಕಂಥ ನೀವುಗಳು ನಿಮಗೆ ಸಿಗ್ತೀರಿ. ಇಂತಹದೊಂದು ಬುದ್ಧಿ ಮಾತನ್ನು ರೋಬೋಟ್ ಕೈಲಿ ಹೇಳಿಸ್ಕೊಳ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಆ ಕಡೆಗೆ ಖಂಡಿತ ನಾವು ಹೋಗಬೇಕು ಅಂತಂದರೆ ನಮಗೆ ಸರಿದಾರಿಯನ್ನು ತೋರಿಸ್ತಕ್ಕಂಥ ಶಕ್ತಿ ನಮ್ಮ ಸಾಹಿತ್ಯ ಕೃತಿಗಳಿಗಿರ್ತವೆ. ಅಂತಹ ಸಾಹಿತ್ಯ ಕೃತಿಯನ್ನು ಕೊಂಡು ನಾವು ಓದೋದ್ರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ, ನಮಗೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಮುಂದೊಂದು ದಿನ ಬರುತ್ತೆ. ಕೈ ತುಂಬ ಹಣ ಖಂಡಿತ ಇರ್ತದೆ, ಆದರೆ ಕೈ ತುಂಬ ಹಣ ಇದ್ದು ಕೈನಲ್ಲಿ ಕೆಲಸ ಇಲ್ದಂಗೆ ಆಗುತ್ತೆ. ಕೆಲಸ ಇಲ್ಲದೆ ಆದ ಸಂದರ್ಭದಲ್ಲಿ ನಮ್ಮ ಉದ್ದೇಶ ಒಳಗಡೆ ಹೋಗಬೇಕು. ಒಳಗಡೆ ಹೋಗಬೇಕು ಅಂದರೆ ಬರೀ ಕತ್ಲೆ ಇದೆ. ಇಲ್ಲಿ ನಮ್ಮ ಒಳಗಡೆ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳಿ, ಗೊತ್ತಾಗುತ್ತೆ. ಒಂದು 10 ನಿಮಿಷ ಧ್ಯಾನ ಮಾಡೋಕ್ಕೆ ಕುಳಿತುಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೇವೆ. ಕೀಪ್ ಕ್ವೈಟ್, ಏನು ಮಾತನಾಡಬೇಡಿ, ನಿಮ್ಮ ಒಳಗಡೆ ಹೇಳಿರಿ, ಧ್ಯಾನಿಸಿ, ನಿಮ್ಮನ್ನು ಕಂಡುಕೊಳ್ಳಿ ಅಂತ ಹೊರಟ್ರೆ ಆಗ ಮೈ ಕಡಿಯುತ್ತೆ, ತಲೆ ಕಡಿಯುತ್ತೆ, ಎಲ್ಲ ಕಾಟ ಸ್ಟಾರ್ಟ್ ಆಗ್ತದೆ. ಒಳಗಡೆ ಹೋಗ್ತಕ್ಕಂಥ ಕಲೆಯನ್ನು ಕಲಿಸಿಲ್ಲ ನಮ್ಗೆ ಯಾರೂ. ಮುಂದಿನ ಬದುಕು ನಮ್ಮದು ಒಳಗೆ ಹೋಗುವ ಕಲೆಯನ್ನು ಕಲಿಯೋದು. ಅದಕ್ಕೆ ಪೂರಕವಾಗಿ ನಮ್ಮ ಸಾಹಿತ್ಯ, ನಮ್ಮ ಕನ್ನಡದ ಪುಸ್ತಕಗಳು, ತಾಯಿ ಭಾಷೆಯ ಕೃತಿಗಳು ಬಹುವಾಗಿ ನಮಗೆ ನೆರವಿಗೆ ಬರ್ತವೆ. ಅದಕ್ಕೋಸ್ಕರ ಕನ್ನಡದ ಹಬ್ಬಗಳು, ಪುಸ್ತಕದ ಹಬ್ಬಗಳು ಹೆಚ್ಚು ಹೆಚ್ಚು ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜ್ಞಾನಪೀಠ, ಜ್ಞಾನ ಆತ್ಯಂತಿಕವಾಗಿರ್ತಕ್ಕಂಥದ್ದು. ಅಂತಹ ಜ್ಞಾನದ ಪೀಠದ ಅಲಂಕಾರವನ್ನು ವಹಿಸಿರ್ತಕ್ಕಂಥವರು ನಮ್ಮ ಹಿರಿಯ ನಾಡೋಜ ಕಂಬಾರರವರು, ಚಂದ್ರಶೇಖರ್ ಕಂಬಾರವರು. ಅವರು ಬಂದದ್ದಕ್ಕೆ ತುಂಬ ಸಂತೋಷ ಆಗಿದೆ. ಕನ್ನಡದ ಹಬ್ಬವನ್ನು ಪ್ರಾರಂಭ ಮಾಡಿದ್ದಕ್ಕೆ ಸಂತೋಷ ಆಗಿದೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಸಹಜವಾಗಿ ಲಂಡನ್ಗೆ ಬಂದು ಅಲ್ಲೂ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು, ಅಮೆರಿಕಕ್ಕೆ ಬಂದು ಕನ್ನಡದ ಬಾವುಟವನ್ನು ಆರಿಸ್ತಕ್ಕಂಥ ಕೆಲಸವನ್ನು ಇತ್ತೀಚೆಗೆ ತಾನೇ ಮಾಡಿದರು. ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಬಿಟ್ಟು ಒಳಗೋಗುವ ದಾರಿಯನ್ನು ಕಂಡುಕೊಳ್ಳೋದು ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ದಾರಿಯನ್ನು ತೋರಿಸ್ಲಿಕ್ಕೋಸ್ಕರ ಬದುಕನ್ನೇ ಸಮರ್ಪಣೆ ಮಾಡಿರ್ತಕ್ಕಂಥ ನಮ್ಮ MP ಕುಮಾರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ಬಂದಂತೆಲ್ಲ ಕನ್ನಡದ ಮನಸ್ಸುಗಳಿಗೆ ಕನ್ನಡ ಭುವನೇಶ್ವರಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್.